ಇದ್ರಲ್ಲಿ ಗೊತ್ತಾಗಲ್ಲ ಕಲರ್. ಬಟ್ ಇಲ್ಲಿ ಎಲೆಗಳೆಲ್ಲ ನೋಡಿ, ಇಲ್ಲಿ ಟಿಂಚ್ ನೀವು ನೋಡ್ತಿದ್ದೀರಾ, ಸ್ವಲ್ಪ ಬ್ಲೂಯಿಶ್ ಆಗಿ ಇದಾಗಿ ಈ ಎಲೆಗಳ ಬಣ್ಣ ಇಲ್ಲಿ ಶ್ಯಾಮವರ್ಣ. ಇದಕ್ಕೆ ಕೃಷ್ಣ ಕುಟಜ ಅಂತ ಕೂಡ ಕರೀತಾರೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಕೃಷ್ಣ ಕುಟಜ. ಯಾಕಂತಂದ್ರೆ ದಟ್ ಕೃಷ್ಣ ವರ್ಣ ವೆನ್ ಇಟ್ ಈಸ್ ಡಿಪ್ ಇನ್ ಆಯಿಲ್ it will give that pigmentation. Krishna varna will be given when it is put in oil. ಮತ್ತೆ ಇದು ಆದಿತ್ಯ ಪಾಕ. This oil what you have prepared, no, this is called ಆದಿತ್ಯ ಪಾಕ ಮೆಥಡ್ ಫಾರ್ ದ ಪ್ರಿಪರೇಷನ್. ಅಂದ್ರೆ ಆದಿತ್ಯ ಪಾಕದ ವಿಧದಲ್ಲಿ ತಯಾರಿಸೋದು ಅಂತ. ಹೇಗೆ ಕೆಲವೊಂದನ್ನ ಬೆಂಕಿ ಮೇಲೆ ಇಟ್ಟು ತಯಾರಿಸ್ತೀವಿ, ಅದೇ ತರ ಇಲ್ಲಿ ನಾವು ಎಕ್ಸ್ಟರ್ನಲ್ ಬೆಂಕಿಯನ್ನ ಬಳಸಲ್ಲ, ಸೂರ್ಯನನ್ನ ಉಪಯೋಗಿಸಿ, ಸೂರ್ಯನ ಕಿರಣಗಳನ್ನ ಉಪಯೋಗಿಸಿ ಅದರಲ್ಲಿ. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ನೋಡಿ ಎಷ್ಟು ಚಂದ ಕಲರ್ ಅಲ್ವಾ. ಇದು ಆದಿತ್ಯ ಪಾಕದಲ್ಲಿ ಬರುತ್ತೆ. ಬೆಂಕಿಯಲ್ಲಿ ಮಾಡಿದಾಗ ಇದು ಸ್ವಲ್ಪ ಕೆಂಪಾಗತ್ತೆ, ಈ ಕಲರ್ ಇರೋದಿಲ್ಲ. ಅಂದ್ರೆ ಕೆಲವೊಂದಿಷ್ಟು ಅದರದ್ದು ಕಂಟೆಂಟ್ಗಳು ಬದಲಾಗತ್ತೆ ಬೆಂಕಿಯಲ್ಲಿ ಮಾಡಿದಾಗ. ಸೊ ಸೂರ್ಯನಲ್ಲಿ ನೀವಿಟ್ಟಾಗ ಅಥವಾ ಇದನ್ನೇ ಇನ್ನೊಂದಿನ ಈಗ ನೀವಿಟ್ರೆ ಇದು ಸ್ವಲ್ಪ ಬೇರೆ ತರ ಬರುತ್ತೆ. ಅಂಡ್ ಈ ತರ ಆದಾಗ ಅದರ ಯಾವ ನರಿಶ್ಮೆಂಟ್ ಅಂದ್ರೆ ಅದ್ರೊಳಗಿರೋ ಯಾವುದೇ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಕೂಡ ಹಾಳಾಗಿರೋದಿಲ್ಲ, ನಷ್ಟ ಆಗಿರೋದಿಲ್ಲ, ಪೂರ್ತಿಯಾಗಿ ನಿಮ್ಗೆ ಸಿಗತ್ತೆ. ಸೊ ಇಂಥದ್ನೆಲ್ಲ ಉಪಯೋಗಿಸಿ ನಾವು ತುಂಬಾ ಕಂಡೀಷನ್ಸ್ ಗಳಲ್ಲಿ, ಅದರಲ್ಲಿ ಎಸ್ಪೆಷಲಿ ಸ್ಕಿನ್ ಡಿಸಾರ್ಡರ್ಸ್ ಗಳಲ್ಲಿ, ತೀರಾ ವರ್ಸ್ ಸಿಚುವೇಶನ್ ಇರುವಂತ ಸ್ಕಿನ್ ಕಂಡೀಷನ್ ಅಲ್ಲಿ ಕೂಡ ಇದು ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ. ದಿಸ್ ಇಸ್ ವೆರಿ ಗುಡ್ ಫಾರ್ ಟ್ರೀಟಿಂಗ್ ದ ಸ್ಕಿನ್ ಡಿಸಾರ್ಡರ್ಸ್. ದಟ್ ಟು ಇನ್ ವೆರಿ ವರ್ಸ್ ಸಿಚುವೇಶನ್ಸ್ ಆಫ್ ದ ಸ್ಕಿನ್ ಕಂಡೀಷನ್ ಇಟ್ ಆಕ್ಟ್ಸ್ ಆಸ್ ಅ ವಂಡರ್ಫುಲ್ ಮೆಡಿಸಿನ್ಸ್. ಸೊ ಅದೇ ಕಲರ್ ನೀವು ನೋಡಿದ್ರಲ್ಲ ಹಾಕುವಾಗ ಯಾವ ತರ ಇತ್ತು ಅಂತಂತ. ಅದೇ ನೀವು ಎಲೆ ನೋಡಿದಾಗ ನಿಮ್ಗೆ ಅದು ಅನ್ನಿಸ್ತಾನೆ ಇರ್ಲಿಲ್ಲ ಅಲ್ವಾ, ಇದ್ರಲ್ಲಿ ಈ ತರ ಒಂದು ಇದಾಗುತ್ತೆ. ಸೊ ಹೀಗೆ ಸಸ್ಯಗಳಲ್ಲಿ ತುಂಬಾ ಇಂಥ ಮ್ಯಾಜಿಕ್ ಗಳು ಅಡಗಿದೆ. ಪ್ಲಾಂಟ್ ಕಿಂಗ್ಡಮ್ ಈಸ್ ಫಿಲ್ಡ್ ವಿತ್ ಸೋ ಮೆನಿ ಮಿರಾಕಲ್ಸ್ ಲೈಕ್ ದಿಸ್. ಇಟ್ ಈಸ್ ಜಸ್ಟ್ ದಟ್ ವಿ ಡೋಂಟ್ ನೋ ಹೌ ಟು ಯೂಸ್ ಇಟ್. ದಟ್ಸ್ ವೈ ದೇ ಸೇ ದಟ್ ಯೋಜಕಸ್ತತ್ರ ದುರ್ಲಭ, ಲೈಕ್ ನಾಸ್ತಿ ಮೂಲಂ ಅನೌಷಧಂ. ದರ್ ಇಸ್ ನಥಿಂಗ್, ನಾಟ್ ಇವನ್ ಅ ಸಿಂಗಲ್ ಪ್ಲಾಂಟ್ ವಿಚ್ ಇಸ್ ನಾಟ್ ಮೆಡಿಸಿನ್ ಅನ್ನೋಂಥದ್ದು ಇಲ್ವೇ ಇಲ್ಲ. ಪ್ರತಿಯೊಂದು ಔಷಧಿನೇ. ಆದ್ರೆ ಯೋಜಕಸ್ತತ್ರ ದುರ್ಲಭ ಮೀನ್ಸ್ ದ ಒನ್ ಹೂ ಕ್ಯಾನ್ ಯುಟಿಲೈಸ್ ಇಟ್ ಪ್ರಾಪರ್ಲಿ ಆರ್ ದ ರೇರೆಸ್ಟ್ ಪೀಪಲ್ ಅಂತ. ತುಂಬಾ ಕಮ್ಮಿ ಜನಕ್ಕೆ ಅದರ ಬಳಕೆ ಗೊತ್ತಿರುತ್ತೆ, ಅಥವಾ ಗೊತ್ತಿದ್ದವರು ಬಳಸೋದನ್ನ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಆಗಿರುತ್ತೆ ಅಷ್ಟೇ. ಸೊ ಇದು ಕುಟಜ. ಸೊ ಕುಟಜ ತೈಲವನ್ನ ಯಾವ್ಯಾವ್ದ್ರಲ್ಲಿ ಬಳಸ್ಬೋದು? ಹಲ್ಲು ನೋವಿಗೆ ಬಳಸ್ಬೋದು. ಆಮೇಲೆ ಓರಲ್ ಇದು ಫಂಗಲ್ ಇನ್ಫೆಕ್ಷನ್ ಆಗತ್ತೆ ನೋಡಿದೀರಾ, ಬಾಯಿ ಒಳಗೆಲ್ಲ ಬಿಳಿ ಬಿಳಿ ಡಾಟ್ ಬರೋದು, ಒಳಗಡೆಯಿಂದ ಒಂಥರ ಈ ಫಂಗಲ್ ಇನ್ಫೆಕ್ಷನ್ ದೇಹದ ಮೇಲೆ ಆಗತ್ತೆ, ಅದೇ ತರ ನಿಮ್ಗೆ ಬಾಯಿ ಒಳಗೆ ಆಗತ್ತೆ. ಬಾಯಿ ಹುಣ್ಣಲ್ಲ, ಬಾಯಿ ಹುಣ್ಣು ಬೇರೆ, ಮೌತ್ ಅಲ್ಸರೀಸ್ ಬೇರೆ. ಹಾ, ಓರಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ತಾರೆ. ಮೌತ್ ಅಲ್ಲಿ ನಿಮ್ಗೆ ಫಂಗಲ್ ಇನ್ಫೆಕ್ಷನ್ ತರದೆಲ್ಲ ಆಗತ್ತೆ. ಅಂಥದಕ್ಕೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಯು ಕ್ಯಾನ್ ರಿನ್ಸ್ ಯುವರ್ ಮೌತ್ ವಿತ್ ದಿಸ್. ಆಸ್ ಯು ನೋ ದಟ್ ಇಟ್ ಹ್ಯಾಸ್ ಓನ್ಲಿ coconut and this leaf, nothing. Yes, kodasga. But in kutaja there are 3 varieties: krishna kutaja, shweta kutaja and peeta kutaja. Yellow color in ondu baratte, and shweta is the normal kodasga. Usually the kutaja rista antala ನೀವೇನ್ ಕೇಳ್ತೀರಾ, ಅದು ಇನ್ನೊಂದು ವೆರೈಟಿ ಕುಟಜ. ಈ ವೆರೈಟಿ ಕುಟಜ ಅಲ್ಲ, ಇದನ್ನ ಕೃಷ್ಣ ಕುಟಜ ಅನ್ನೋದು. ಅದು ಶ್ವೇತ ಕುಟಜ. ಅದನ್ನ ಕೊಡ್ಸ್ಕನ್ನ ಬೇರೆ ತೆಗೆದು ಹಾಕೋದು ಅಥವಾ ಕುಟಜ ರಿಷ್ಟ ಮಾಡೋದು, ಅದು ಬೇರೆ ಕುಟಜ. ಇದು ಬೇರೆ ಕುಟಜ. ಇದನ್ನ ನೀವು ಹಲ್ಲು ನೋವಿಗೆ ಅಥವಾ ದೇಹದಲ್ಲಿರೋ ಇನ್ಫೆಕ್ಷನ್ಗೆ, ಫಂಗಲ್ ಇನ್ಫೆಕ್ಷನ್ ದೇಹದಲ್ಲಿ ಎಲ್ಲೇ ಕಜ್ಜಿ, ತುರಿಕೆ, ಡರ್ಮಟೈಟಿಸ್, ಯಾವುದೇ ರೀತಿಯ ಸ್ಕಿನ್ ಕಂಡೀಷನ್ ಅಲ್ಲಿ ಇದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಕುಟಜ ಪ್ಲಾಂಟ್. ಆಯ್ತಾ? ಹಾಗೆ ನಾವು ಇಲ್ಲಿ ನೋಡಿ, ಇದು 2 ತರದ ಫ್ರೂಟ್ಸ್ ಇದೆ. ಓಕೆ, ಇದು ಮೋಸ್ಟ್ ಆಫ್ ಯು ನೋ ದಿಸ್. ಏನಿದು? ಇದು ಲಕ್ಷ್ಮಣ ಫಲ. ಆಯ್ತಾ? ಇದು ರಾಮ ಫಲ ಅಲ್ಲ, ಇದು ಇನ್ನ ದೊಡ್ಡದಾಗತ್ತೆ. ಇದು ಮೀಡಿಯಂ ಸೈಜ್ ಇಂದ. ಇವಾಗ ಸೀಸನ್ ಮುಗಿತಾ ಬಂತು. ಈಗ ನಮ್ಗೆ ಸಿಕ್ಕಿರೋದು ಚೆನ್ನಾಗಿ ಬಲ್ತಿದೆ. ಗಿಡದಲ್ಲೇ ಇಡ್ತಿದ್ವೇನೋ, ಅದು ಮಂಗ ಹಾರಿ ಇದನ್ನ ಮುರಿದು ಬಿಡ್ತು. ನಾವು ಯೂಶುವಲಿ ತೆಗಿಯಲ್ಲ, ಹಣ್ಣಾಗ ಮೊದಲು ತೆಗಿಯಲ್ಲ. ನಮ್ಮ ಇಲ್ಲಿ ಎಲ್ಲಾ ಹಣ್ಣುಗಳು ಗಿಡದಲ್ಲೇ ಹಣ್ಣಾಗತ್ತೆ, ಆಮೇಲೆ ನಾವು ತೆಗಿತೀವಿ. ಆಯ್ತು? ಇದನ್ನ ಕ್ಯಾನ್ಸರ್ ಕಿಲ್ಲಿಂಗ್ ಫ್ರೂಟ್ ಅಥವಾ ಸೋರ್ ಸೂಪ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಲಕ್ಷ್ಮಣ ಫಲ. ಇನ್ ಇಂಗ್ಲಿಷ್ ದೇ ಕಾಲ್ ಇಟ್ as ಸೋರ್ ಸೂಪ್ or ಕ್ಯಾನ್ಸರ್ ಕಿಲ್ಲಿಂಗ್ ಫ್ರೂಟ್ because it is having the anti-cancerous property, so they call it like this. Yes, it will grow in much bigger size also. Okay, and it's a very sweet mixed sour taste. ಅಂದ್ರೆ ಫುಲ್ ಸಿಹಿನೂ ಅಲ್ಲ, ಫುಲ್ ಹುಳಿನೂ ಅಲ್ಲ, ಬಟ್ ವೆರಿ ಡೆಲಿಷಿಯಸ್. ಇಟ್ಸ್ ನಾಟ್ ವೆರಿ ಸ್ವೀಟ್ ಬಟ್ ವೆರಿ ಡೆಲಿಷಿಯಸ್. ಸಿಹಿ ಹುಣಸೆ ಹಣ್ಣು ತರ, ಸಿಹಿ ಹುಣಸೆ ಹಣ್ಣು ತಿಂತಾರ ಅದ್ರಲ್ಲಿ ಇರುತ್ತೆ. ಹುಳಿ ಮತ್ತೆ ಸಿಹಿ 2 ಮಿಕ್ಸ್ ಆಗಿ ಒಂಥರ, ಮತ್ತೆ ಆ ಫ್ಲೇವರೇ ಬೇರೆ.
ಆಯ್ತಾ, ಬಟ್ ಚೆನ್ನಾಗಿ ಬಲಿಬೇಕು. ಅಂಡ್ ಅನ್ರೈಪ್ ಲಕ್ಷ್ಮಣ ಫಲ ಕ್ಯಾನ್ ಬಿ ಯೂಸ್ಡ್ ಅಸ್ ವೆಜಿಟೇಬಲ್. ದಿಸ್ ಕ್ಯಾನ್ ಬಿ ಯೂಸ್ಡ್ ಲೈಕ್ ಅ ಬಾಯ್ಲ್ಡ್ ವೆಜಿಟೇಬಲ್ ಆರ್ ಕುಕ್ಡ್ ವೆಜಿಟೇಬಲ್ ಆರ್ ಪಲ್ಯ. ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಔಟ್ ಆಫ್ ದಿಸ್. ಆಯ್ತಾ. ಹಾ, ಇಲ್ಲ, ಸಿ ಓನ್ಲಿ ದ ನೇಮ್ ಇಸ್ ಕ್ಯಾನ್ಸರ್ ಕಿಲ್ಲಿಂಗ್ ಫ್ರೂಟ್ ಆಯ್ತಾ, ಬಟ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ ಕ್ಯಾನ್ಸರ್ ಅಂಡ್ ಇಟ್ ಈಸ್ ನಾಟ್ ದಟ್ ಓಕೆ ಆಲ್ ಸ್ಟೇಜಸ್ ಆಫ್ ದ ಕ್ಯಾನ್ಸರ್ ವಿಲ್ ಬಿ ಹೀಲ್ಡ್ ಅಂತಾನು ಅಲ್ಲ ಆಯ್ತಾ. ಇದ್ರ ಅರ್ಥ ಅವ್ರು ಹಾಗೆ ಕರೀತಾರೆ ಇದನ್ನ, ಬಟ್ ಇದಕ್ಕೆ ಕ್ಯಾನ್ಸರ್ ವಿರುದ್ಧ ಹೋರಾಡೋದಷ್ಟೇ ಅಲ್ಲದೆ ತುಂಬಾ ಬೇರೆ ಬೇರೆ ಕೆಲಸಗಳು ಇದ್ರಲ್ಲಿದ್ದಾವೆ. ಉದಾಹರಣೆಗೆ ಇದನ್ನ ಕ್ಯಾನ್ಸರ್ ಅಲ್ಲಾದ್ರೂ ಇದನ್ನ ಯಾಕೆ ಬಳಸ್ತಾರೆ? ಲಕ್ಷ್ಮಣ ಫಲವನ್ನ ಕ್ಯಾನ್ಸರ್ ಅಲ್ಲಿ ಬಳಸೋದಕ್ಕೆ ಮೇನ್ ರೀಸನ್ ಏನಂತಂದ್ರೆ ಅದು ನಿಮ್ಮ ದೇಹದ ಜೀವಕೋಶಗಳು ನಾರ್ಮಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕ್ಯಾನ್ಸರ್ ಅಲ್ಲಿ ಏನಾಗಿರುತ್ತೆ, ನಿಮ್ಮ ದೇಹದ ಜೀವಕೋಶಗಳು ತಮ್ಮ ಮೂಲಭೂತ ಗುಣವನ್ನ ಮರೆತು ಮಲ್ಟಿಪ್ಲೈ ಆಗ್ತಾ 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 ಹೋಗ್ತಿರತ್ತೆ, ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇರಲ್ಲ. ಅವಾಗ ಈ ಲಕ್ಷ್ಮಣ ಫಲವನ್ನು ತಗೊಂಡಾಗ ಏನ್ ಮಾಡುತ್ತೆ, ಅದು ಆ ಜೀವಕೋಶಗಳಿಗೆ ಅದರ ಮೂಲಭೂತ ಕೆಲಸ ಏನಿದೆ ವಾಪಸ್ ಅದನ್ನ ನೆನಪು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ನಿಮ್ಮಲ್ಲಿ ಇದನ್ನ ಯಾಕೆ ಕೊಟ್ಟಿರ್ತಾರೆ? ಕ್ಯಾನ್ಸರ್ ಇದ್ದವ್ರಿಗಷ್ಟೇ ಕೊಡ್ಬೇಕಂತಿಲ್ಲ, ಕ್ಯಾನ್ಸರ್ ಇಲ್ಲದಿದ್ದವರು ಇದನ್ನ ಬಳಸ್ಬೋದು, ಹೆಲ್ದಿ ಪೀಪಲ್ ಕೂಡ ಇದನ್ನ ತಿನ್ಬೋದು. ಒಂದು ರಸಾಯನ, ಇದು ಶಕ್ತಿಯನ್ನ ಕೊಡುತ್ತೆ. ಎರಡನೇದು, ನಿಮ್ಮ ದೇಹದಲ್ಲಿ ಈಗ ಕೆಲವೊಂದಿಷ್ಟು ಮೂಲಭೂತ ಚಟುವಟಿಕೆಗಳೇನು ಇಂಬ್ಯಾಲೆನ್ಸ್ ಆಗಿರುತ್ತೆ, ಆ ಒಂದು ಬ್ಯಾಲೆನ್ಸ್ ಸ್ಟೇಜ್ಗೆ ವಾಪಸ್ ತರೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಈಗ ವಾತ ಪಿತ್ತ ಕಫದಲ್ಲಿ ವಾತ ದೋಷ ಇಂಬ್ಯಾಲೆನ್ಸ್ ಆಗಿದೆ, ಸೊ ಇದರ ರಸಾಯನವನ್ನ ಅಥವಾ ಇದನ್ನ ಸ್ವೀಕಾರ ಮಾಡೋದ್ರಿಂದ ಏನಾಗುತ್ತೆ, ಆ ದೋಷಗಳನ್ನ ಅವುಗಳ ಮೂಲಭೂತ ನಾರ್ಮಲ್ ಸ್ಟೇಜಿಗೆ ಇದು ಎಳೆದು ತರುತ್ತೆ. ಬೇಸಿಕಲಿ ಇದು ಮಾಡೋದಷ್ಟೇ. ಕ್ಯಾನ್ಸರ್ ಅಲ್ಲೂ ಕ್ಯಾನ್ಸರ್ ಕಿಲ್ಲಿಂಗ್ ಫ್ರೂಟ್ ಅಂತ ಅವ್ರು ಇಂಗ್ಲಿಷ್ ಅಲ್ಲಿ ಕರೆಯೋದು ಯಾಕೆ ಅಂತಂದ್ರೆ ಜೀವಕೋಶಗಳು ಅವುಗಳ ಮೂಲಭೂತ ಕೆಲಸ ಮಾಡೋ ತರ ಮಾಡುತ್ತೆ. ಅನ್ನೆಸೆಸರಿ ಎಕ್ಸ್ಟ್ರಾ ಡಿವಿಷನ್ ಇರೋದು ಸ್ಟಾಪ್ ಆಗತ್ತೆ ಅಷ್ಟೇ. ತ್ರಿದೋಷಗಳನ್ನು ಕೂಡ ಅದೇ ತರ ಬ್ಯಾಲೆನ್ಸ್ ಮಾಡೋದಕ್ಕೆ, ಮತ್ತೆ ತುಂಬಾ ಓವರ್ ಆಗಿ ವೇಟ್ ಲಾಸ್ ಇದ್ದವರಲ್ಲಿ ವೇಟ್ ಗೇನ್ ಮಾಡೋದಕ್ಕೆ ಆ ರೀತಿಯಾಗಿ ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ದಿಸ್ ಬೇಸಿಕಲಿ ದಿಸ್ ಇಸ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ bringing back the normal functions of every single cell of your body. It is not just for the cancer. Even healthy people can consume it. Even the person with a underweight can consume it, or the person with excessively imbalanced vata, pitta, kapha, when they consume it, it will be helpful to bring back the normal level of vata, pitta, kapha. Okay, ha ಹೇಳಿ, ಏನೋ ಕೇಳ್ತಾ ಇದ್ರಿ. ಹೌದು, ತುಂಬಾ ಟೇಸ್ಟಿ. ಇವನ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅದನ್ನ. ಜಾಮ್ ಫಾರ್ಮ್ ಅಲ್ಲಿ, ಸಿರಪ್ ಫಾರ್ಮ್ ಅಲ್ಲಿ ಎಲ್ಲ ನೀವು ಮಾಡಿ ಇಟ್ಕೋಬಹುದು. ಯಾಕಂದ್ರೆ ಹಣ್ಣಿಗೆ ಶೆಲ್ಫ್ ಲೈಫ್ ಕಡಿಮೆ ಅಲ್ವಾ. ಈಗ ಒಮ್ಮೆ ಹಣ್ಣಾದ್ಮೇಲೆ 1 or 2 days ಮ್ಯಾಕ್ಸಿಮಮ್ ಅಂದ್ರೆ ನೀವು 3 days ಇಡ್ಬೋದು. ಫ್ರಿಜ್ ಅಲ್ಲಿ ಇಟ್ಟು ತಿನ್ನೋದು ಒಳ್ಳೇದಲ್ಲ. ಹಾಗೆ ನೀವು ಹೊರಗಡೆ ಇಟ್ರೆ ಅದು ಕೊಳ್ತು ಹೋಗ್ಬಿಡತ್ತೆ, ಬೇಗ ಬಲ್ತ್ ಬಿಡತ್ತೆ, ಹಾಗಾಗೋದಿಲ್ಲ. ಸೊ ದಿಸ್ ಇಸ್ ಅಬೌಟ್ ಲಕ್ಷ್ಮಣ ಫಲ. ಆಮೇಲೆ ಇಲ್ಲಿ ಇನ್ನೊಂದು ಫ್ರೂಟ್ ಇದೆ, ಇದು ಅನ್ರೈಪನ್ಡ್, ಇದು ರೈಪನ್ಡ್. ಮಂಕಿ ಫ್ರೂಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಹನುಮಾನ ಫಲ. ಸೊ ನೀವು ಸೀತಾಫಲ ಅಂಗಡಿಯಲ್ಲಿ ನೋಡಿರ್ತೀರಾ, ರಾಮಫಲನು ಅಂಗಡಿಯಲ್ಲಿ ನೋಡಿರ್ತೀರಾ. ಅಂದ್ರೆ ಬ್ರೌನ್ ಆಗಿ, ಬ್ರೌನಿಶ್ ಕಲರ್ ಆಗಿ ಇದೇ ತರ ಇರತ್ತೆ ಮೇಲ್ಮೈ, ಬಟ್ ಕಲರ್ ಹಿಂಗಿರಲ್ಲ. ಸೀತಾಫಲ, ರಾಮಫಲ ನೀವೆಲ್ಲ ಕಾಮನ್ ಆಗಿ ನೋಡಿರ್ತೀರಾ. ಇದು ಲಕ್ಷ್ಮಣ ಫಲ ಅಂಡ್ ಇದು ಹನುಮಾನ ಫಲ. ಹನುಮಾನ ಫಲ ಅಂತ ಹೇಳ್ತಾರೆ ಅಂಡ್ ಇದನ್ನ ಮಂಕಿ ಫ್ರೂಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಓಕೆ, ಈ ಹನುಮಾನ ಫಲ ಅಂತ ಯಾಕೆ ಕರೀತಾರೆ ನಂಗೆ ಗೊತ್ತಿಲ್ಲ. ಇದು ಕೂಡ, ಇದರ ಲೀವ್ಸ್ ಗಳು ಕೂಡ ಆಂಟಿ ಕ್ಯಾನ್ಸರಸ್ ಆಗಿ ಬಳಕೆಗೆ ಬರುತ್ತೆ. ಇದರ ಲೀವ್ಸ್ ಇಂದು ಕಷಾಯಗಳೆಲ್ಲ ಮಾಡ್ತಾರೆ. ಅಂಡ್ ಇದ್ರ ಹಣ್ಣಿನ ಒಳಗಡೆ ಬಣ್ಣ ನೋಡಿದ್ರೆ ಈ ತರ ಇರತ್ತೆ ನೋಡಿ. ತುಂಬಾ ಚಂದ ಕಲರ್ ಇರುತ್ತೆ, ಯೆಲ್ಲೋಯಿಶ್ ಅಥವಾ ಇದು ಆರೆಂಜ್ ಕಲರ್ ಅಲ್ಲಿ ಇದು ಇರುತ್ತೆ. ತುಂಬಾ ಚಂದ ಇರುತ್ತೆ, ಬಟ್ ಟೇಸ್ಟ್ ಇಸ್ ನಾಟ್ ದಟ್ ಗ್ರೇಟ್ ಆಯ್ತಾ. ಅಂದ್ರೆ ತುಂಬಾ ಸ್ವೀಟ್ ಏನಿರಲ್ಲ, ತುಂಬಾನೇ ನಿಮ್ಗೆ ಈಗ ಇದು ನೋಡಿದ್ರೆ ಒಳ್ಳೆ ಮ್ಯಾಂಗೋ ಕಲರ್ ತರ ಕಾಣತ್ತಲ್ವಾ, ಬಟ್ ಇಷ್ಟು ಟೇಸ್ಟಿ ಆಗಿ ಮ್ಯಾಂಗೋ ತರ ಎಲ್ಲ ಇದು ಇರೋದಿಲ್ಲ ಆಯ್ತಾ. ಇಫ್ ಯು ವಾಂಟ್ ಟು ಟೇಸ್ಟ್ ಯು ಕ್ಯಾನ್ ಟೇಸ್ಟ್. ನೋಡಿ ಅದೇ ತರ ಇರುತ್ತೆ ಅಂಡ್ ಫ್ಲೇವರ್ ಒಂಥರ ಚೆನ್ನಾಗಿದೆ. ನಾವು ತಿನ್ನೋ ಯಾವ ಯೂಶುವಲ್ ಫ್ರೂಟಿಗೆ ಇದನ್ನ ಕಂಪೇರ್ ಮಾಡಕ್ ಬರಲ್ಲ. ನೋಡಿ ನೀವೇ ತಿಂದು ಹೇಳ್ಬೇಕು ಇವಾಗ. ಅಂದ್ರೆ ಇದನ್ನ ಯು ಕೆನಾಟ್ ಕಂಪೇರ್ ಇಟ್ ವಿತ್ ದ ಫ್ರೂಟ್ಸ್ ವಾಟ್ ಯು ಹ್ಯಾವ್ ಆಲ್ರೆಡಿ ಈಟನ್. ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಹೇಗಿದೆ ಟೇಸ್ಟ್? ಒಂಥರ ಡಿಫ್ರೆಂಟ್ ಆಗಿದೆ. ಅಂದ್ರೆ ನಾವು ಯೂಶುವಲಿ ತಿನ್ನೋ ಈ ಮಾವು, ಹಲಸು, ತೆಂಗು, ಮತ್ತೊಂದು ಬಾಳೆಹಣ್ಣು, ಆ ತರ ನೀವು ಕಂಪೇರ್ ಮಾಡಕ್ ಆಗಲ್ಲ ಅಲ್ವಾ. ಹೌ ಇಸ್ ದ ಟೇಸ್ಟ್? ಕ್ಯಾನ್ ಯು ಡಿಸ್ಕ್ರೈಬ್ ದ ಟೇಸ್ಟ್? ನಿಮಗ್ ಬೇಡ, ನಿಮ್ ಮತ್ತೆ ಕೊಡೋಣ. ಇದು ಕಾಯಿ ಇದೆಯಲ್ಲ, ಇದು ಹಣ್ಣಾದಾಗ ಕೊಡೋಣ. ಅಷ್ಟೊತ್ತಿ ನಿಮ್ಮ ಫಸ್ಟ್ ಸೆಟ್ ಆಫ್ ಕ್ಯಾನ್ ಯು ಡಿಸ್ಕ್ರೈಬ್ ದ ಟೇಸ್ಟ್? Mix of everything. Multiple flavors, bitter, sweet, tangy, and then little bit pulpy also, but then ಹೆಂಗಿದೆ ಇದು?
ಹಾ ಕುಂಬಳಕಾಯಿ ಗಟ್ಲೆ ಕುಂಬಳಕಾಯಿ ತರ ಚೀನಿಕಾಯಿ ತರ ಬಣ್ಣ. ಓಕೆ, ಬಟ್ ಟೇಸ್ಟ್ ಹೆಂಗಿದೆ? ಎಲ್ಲ ಟೇಸ್ಟ್ ಗೊತ್ತಾಗಲ್ಲ. ತುಂಬಾ ರೇರ್ ಇದು. ಅಂಡ್ ಈ ಟೇಸ್ಟ್ ನೀವು ಹೇಳೋದಕ್ಕೆ, ಈಗ ನಾವ್ ಯಾವಾಗ್ಲೂ ಬೇರೆದಕ್ಕೆ ಕಂಪೇರ್ ಮಾಡಿ ಹೇಳ್ತೀವಲ್ವಾ, ಈಗ ಮಾವಿನ ಹಣ್ಣು ಹುಳಿ ಇದ್ರೆ ಹುಣಸೆ ಹಣ್ಣಷ್ಟು ಹುಳಿ ಅಂತೀವಿ, ಬಟ್ ಇದು ಹಾಗೆ ಕಂಪೇರ್ ಮಾಡೋದಕ್ಕೆ ಬೇರೆ ಯಾವ ಹಣ್ಣಿನ ತರನೂ ಅದಿರೋದಿಲ್ಲ, ಆಯ್ತಾ? ಆ ರೀತಿಯಾಗಿ ಇದರಲ್ಲಿ ನಿಮ್ಗೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಇದು ಸಿಗೋವಂಥದ್ದು. ಸೊ ಕಾಯಿ ಇದ್ದಾಗ ಹೀಗಿರುತ್ತೆ, ಹಣ್ಣಾದ್ಮೇಲೆ ಕಂಪ್ಲೀಟ್ ಆಗಿ ಯೆಲ್ಲೋ ಕಲರಿ ಬರುತ್ತೆ ಈ ತರ. ಓಕೆ, ಹಣ್ಣನ್ನು ತಿನ್ಬೋದು. ಮೆಡಿಸಿನ್ ಆಗಿ ನಾವು ಎಲೆಯನ್ನು ಬಳಸ್ತೀವಿ, ಆಯ್ತಾ? ಇದು ಕಾಯಿ ಹಣ್ಣು ಎರಡನ್ನು ನಾವು ಬಳಸೋದಿಲ್ಲ ಹಾಗೆ. ಬಟ್ ಇದು ಹಸುಗಳಿಗೆ ಕೊಡ್ತೀವಿ. ಅಂಡ್ ದೇ ಬಿಲೀವ್ ಅದ್ಲೇ ಹನುಮಂತನ ತರ ಶಕ್ತಿ ಬರುತ್ತೆ ಅಂತ, ಹನುಮಂತನ ತರ ಶಕ್ತಿ ಬರುತ್ತೆ ಅಂತ. ಅಂಡ್ ಮಂಕಿ ಫ್ರೂಟ್ ಅಂತ ಕರೆಯೋದು, ಮಂಕಿಗಳು ಇಷ್ಟಪಟ್ಟು ತಿನ್ನತ್ತೆ ಅಂತ ನಾನು ಇಂಟರ್ನೆಟ್ ಅಲ್ಲಿ ಓದಿದ್ದು. ಬಟ್ ನಮ್ಮ ಮನೇಲಿ ಮಂಕಿಗಳು ಇದನ್ನ ತಿನ್ನಲ್ಲ, ಆಯ್ತಾ? ಇದ್ ನೋಡಿ, ಇದೆಲ್ಲ ಮರದಿಂದ ಬಿದ್ದಿರೋದು ತುಂಬಾ ಆಗಿದೆ ಮರದಲ್ಲಿ. ಒಂದಿನ ಕರ್ಕೊಂಡು ಹೋಗ್ತೀನಿ. ವಿಲ್ ಗೋ ಟು ಗಾರ್ಡನ್ ಆಲ್ಸೋ ಒನ್ ಡೇ. ಬಟ್ ಇನ್ ಆರ್ ಗಾರ್ಡನ್ ಮಂಕೀಸ್ ಆರ್ ನಾಟ್ ಈಟಿಂಗ್ ದಿಸ್, ಆಯ್ತಾ? ಬಟ್ ಕಾಡಲ್ಲೆಲ್ಲ ಬಹುಶಃ ಬೇರೆ ಏನು ಫ್ರೂಟ್ ಸಿಗದೆ ಇದ್ದಾಗ ಸಿಗ್ಬೋದು. ನಮ್ಮ ಮನೇಲೆ ಅಂದ್ರೆ ಮಂಕಿಗಳಿಗೆ ನೋಡಿ, ದೇ ಗೆಟ್ ಚಿಕ್ಕು, ದೇ ಗೆಟ್ ಮ್ಯಾಂಗೋ, ಪಪ್ಪಾಯ, ಮೊರಿಂಗಾ ಲೀವ್ಸ್, ಆಮೇಲೆ ಹೈಬಿಸ್ಕಸ್, ದೇ ಲವ್ ಹೈಬಿಸ್ಕಸ್, ಆಮೇಲೆ ತುಳಸಿ ತಿಂತಾವೆ ಮಂಗಗಳು. ಇಂಥದೆಲ್ಲ ತುಂಬಾ ಆಪ್ಷನ್ಸ್ಗಳು ಸಿಗುವಾಗ ಮೇ ಬಿ ಅದು ಇದನ್ನ ತಿಂತಾ ಇಲ್ಲ. ಮಂಕಿ is not eating the monkey fruit here. It's okay. You can just taste little bit and tell me how is the taste. It feels like jackfruit. Feels like jackfruit. Okay. He is still eating and trying, exploring. He's hungry. Maybe a little of baptize. See, it's not Sweet and it's fruit. It cannot learn everything. my taste buds because I'm eating the dry water for the So you have to accurate taste. No, so he will feel it more delicious now. What? After the rice water, it feels delicious. ಹಾಗೆ, ಎಸ್. ಸೊ ಇದು ಲಕ್ಷ್ಮಣ ಫಲ. ಇದ್ರಲ್ಲಿ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ ಮತ್ತೆ ಹನುಮ ಫಲ. ಹಾ, ಎಸ್. ಎಸ್, ಇದನ್ನ ದೇವರಿಗೆ. ಎಸ್, ಈಗ ಇದು ತುಂಬಾ ಜನ ಕೇಳ್ತಾರಲ್ಲ ಹನುಮಾನ್ ಫಲ ಹೇಗೆ ಅಂತ. ಹನುಮಾನ್ ಫಲದ್ದು ತುಂಬಾ ಕಡಿಮೆ ನಿಮ್ಗೆ ನೋಡಕ್ ಸಿಗೋದು, ತಿನ್ನಕ್ ಸಿಗೋದಂತೂ ಇನ್ನೂ ಕಡಿಮೆ. ಸೊ ಯು ಆರ್ ಲಕ್ಕಿ ಇನಫ್. ಎಸ್, ಓಕೆ, ಇದಿಷ್ಟ ಆಯ್ತಲ್ಲ. ಮತ್ತೆ ಇದು ವೈಟ್ ಕಲರ್ ಅಲ್ಲಿ ಇರುತ್ತೆ. ವೈಟ್ ಕಲರ್, ದೊಡ್ಡ ದೊಡ್ಡ ಸೊಲೆಗಳು ಇರುತ್ತೆ. ಇದಕ್ಕಿಂತ ಸ್ವಲ್ಪ ದೊಡ್ಡ ದೊಡ್ಡ ತೊಳೆಗಳು ಬರುತ್ತೆ. ಅಂಡ್ ಸ್ವಲ್ಪ ಹೆಚ್ಚಿಗೆ ಜ್ಯೂಸಿ ಇರುತ್ತೆ. ಇದು ಸ್ವಲ್ಪ ಡ್ರೈ ಇದೆ, ಆ ತರ ಕಂಪೇರ್ ಮಾಡಿದ್ರೆ ಅದು ಜ್ಯೂಸಿ ಇರುತ್ತೆ. ಅಂದ್ರೆ ಸ್ಕ್ವೀಸ್ ಮಾಡಿದ್ರೆ ಹನಿ ತರ ಬರುತ್ತೆ ಜ್ಯೂಸ್, ಆ ತರ ತುಂಬಾ ಜ್ಯೂಸಿ ಇರುತ್ತೆ. ಹೌದು. ಮತ್ತೆ ಒಳಗಡೆ ಕಪ್ಪು ಬೀಜ ಇರುತ್ತೆ, ಒಳಗಡೆ ಕಪ್ಪು ಬೀಜ ಇರುತ್ತೆ, ಸೀತಾಫಲದ ತರ ಬೀಜ. ಹಾ, so now you ate fruit salad. ತುಂಬಾ ಖುಷಿ ಆಯ್ತು. He is so happy eating it. Yes, very good. ಹಾ, ಹೇಳಿ, ಏನು ಕೇಳ್ತೇವೆ? ಜಾಕ್ ಫ್ರೂಟ್, ಗುವಾವಾ. He told everything. We can understand your situation. ಹಾಗೆ, ಓಕೆನಾ? ಸೊ ಇದಿಷ್ಟು ಈ ಸ್ಪೆಷಲ್ ಇದ್ರ ಬಗ್ಗೆ ಐತಿ. ಇನ್ನೊಂದಿನ ವಿಲ್ ಗೋ ಟು ಗಾರ್ಡನ್ ವಾಕ್. ಓಕೆ, ಸರಿ. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ಯಾ? ಎನಿ ಕ್ವಶನ್ಸ್? ರಾಮಫಲ, ಸೀತಾಫಲ ತರ ಶೇಪ್ ಅದೆಲ್ಲ ಸ್ಟ್ರಕ್ಚರ್ ಎಲ್ಲ ಬರುತ್ತೆ. ಹಾ, ಅದೇ ಆಲ್ಮೋಸ್ಟ್ ಹಾಗೆ. ಅಂದ್ರೆ ಇದು ಸ್ವಲ್ಪ ಸೀತಾಫಲದ ತರ ಸ್ವಲ್ಪ ಅನ್ಬೋದು, ಇದು ರಾಮಫಲದ ತರ. ಹಾ, ಒಳಗಡೆನಾ? ಹಾ, ಅದೇ ಹೌದು. ಅಂದ್ರೆ ಅದಕ್ಕಾಗಿ ಇದೆಲ್ಲ ಹಾಗೆ ಕರೆಯೋದು ಅನ್ಸತ್ತೆ. ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ, ಹನುಮ ಫಲ ಎಲ್ಲದು ಹಾಗೆ. ಇದ್ರ ಒಳಗಡೆ ವೈಟ್ ಕಲರ್ ಪಲ್ಪ್ ವಿಲ್ ಬಿ ದೇರ್ ಅಂಡ್ ಮೋರ್ ಜ್ಯೂಸಿ. ಹಾ, ಸಣ್ಣದು ದೊಡ್ಡದು ಡಿಪೆಂಡ್ಸ್ ಆನ್ ದ ಸೈಜ್. ಹಾಗೆ ಇಟ್ಸ್ ಆಲ್ಸೋ ಇಟ್ಸ್ ಮೋರ್ ಟೇಸ್ಟಿಯರ್ ದನ್ ದಿಸ್ ಆಕ್ಚುಲಿ. ಓಕೆ, ಇಲ್ಲ, ನೀವು ಇದನ್ನ ಕಾಯನ್ನ ತರಕಾರಿ ತರ ಬಳಸ್ಬೋದು, ಪಲ್ಯ, ಸಾಂಬಾರ್ ಆ ತರ ಮಾಡ್ಬೋದು. ಅಂಡ್ ಹಣ್ಣಾದ್ಮೇಲೆ ತಿನ್ಬೋದು. ಫ್ರೂಟ್ ಜ್ಯೂಸ್ ಮಾಡ್ಬೋದು, ಫ್ರೂಟ್ ಜ್ಯೂಸ್ ತರ ಮಾಡಿನೂ ಕುಡಿಬಹುದು. ಓಕೆನಾ?
ಓಕೆ, ಎನಿ ಅದರ್ ಕ್ವಶನ್ಸ್? ಶಿರೋಧಾರ ಬಗ್ಗೆ ಹೇಳಿದ್ರೆ ಎಲ್ಲದಕ್ಕೂ ಯೂಶಲಿ ಆಯಿಲ್ ಯೂಸ್ ಮಾಡ್ತಾರೆ. ಶಿರೋಧಾರ ಇಸ್ ಲೈಕ್ ಹಾ, ಎಸ್, ಹಾ, ಶಿರೋಧಾರ, ಎಸ್, ವೆರಿ ಗುಡ್ ಕ್ವಶನ್. ಸೊ ಶಿರೋಧಾರ ನಿಮ್ಗೆಲ್ಲರಿಗೂ ನಾನು ಎರಡರಲ್ಲೂ ಹೇಳ್ತೀನಿ. ಫಸ್ಟ್ ಐ ವಿಲ್ ಟೆಲ್ ಇನ್ ಕನ್ನಡ, ದೆನ್ ಐ ವಿಲ್ ಟೆಲ್ ಇನ್ ಇಂಗ್ಲಿಷ್. ಓಕೆ, ಸೊ ಶಿರೋಧಾರದಲ್ಲಿ ಮೇನ್ಲಿ ನೀವು ಆರಾಮ್ ಕೂತ್ಕೊಳ್ಳಿ ಸರ್, ಈ ಕಡೆ ಬನ್ನಿ. ಸೊ ಶಿರೋಧಾರ ಹೆಸರೇ ಹೇಳೋ ಹಾಗೆ, ಧಾರ ಅಂತಂದ್ರೆ ನೀರಿನ ಜರಿ ಬೀಳ್ದ ಹಾಗೆ ಬೀಳುವಂಥದ್ದು, ಒಂದು ಕಂಟಿನ್ಯೂಸ್ ಫ್ಲೋಗೆ ನಾವು ಧಾರ ಅಂತ ಹೇಳ್ತೀವಿ. ಶಿರೋ ಎಲ್ಲಿ ಆ ಧಾರವನ್ನ ಬಿಡುವಂಥದ್ದು? ಶಿರಸ್ಸಿನ ಮೇಲೆ, ತಲೆಗೆ ಅದನ್ನ ಬಿಡುವಂಥದ್ದು. ಆದ್ರೆ ತಲೆಗೆ ಅಂದ್ರೆ ಇಲ್ಲಿ ಬಿಡಲ್ಲ, ಫೋರ್ ಹೆಡ್ಗೆ ಇದನ್ನ ಬಿಡೋದಾಗಿರುತ್ತೆ ಶಿರೋಧಾರ. ಸೊ ಟ್ರೀಟ್ಮೆಂಟ್ ಇಂದು ವರ್ಡ್ ಮೀನಿಂಗ್ ಅನ್ನ ನಾವು ನೋಡಿದ್ರೆ, ನಿಮ್ಮ ತಲೆ ಮೇಲೆ ಕಂಟಿನ್ಯೂಸ್ ಆಗಿ ಒಂದು ಧಾರೆಯನ್ನ ಬಿಡುವಂಥದ್ದು. ಯಾವ್ಯಾವ್ದ್ರದ್ದು ಧಾರೆ ಬಿಡೋದು? ಮೆಡಿಕೇಟೆಡ್ ಆಯಿಲ್ ಇರ್ಬೋದು, ಮೆಡಿಕೇಟೆಡ್ ಕಷಾಯ ಆಗಿರ್ಬೋದು, ಅಥವಾ ಹಾಲಾಗಿರ್ಬೋದು, ಇಲ್ಲ ಮಜ್ಜಿಗೆ, ತಕ್ರಧಾರ, ಕ್ಷೀರಧಾರ, ಮಜ್ಜಿಗೆ, ಹಾಲು, ಕಷಾಯ ಅಥವಾ ಎಣ್ಣೆ. ಇಲ್ಲಿ ಕಷಾಯ ಮತ್ತೆ ಎಣ್ಣೆ ಅಂತ ಬಂದಾಗ ಡಿಫ್ರೆಂಟ್ ಕಷಾಯಗಳನ್ನ ನೀವು ಬಳಸ್ಬೋದು, ಡಿಪೆಂಡಿಂಗ್ ಆನ್ ದ ಕಂಡೀಷನ್. ಯಾರ್ಯಾರ ವ್ಯಕ್ತಿಯಲ್ಲಿ ಯಾವುದು ಅಗತ್ಯ ಇದೆ ಅಂತ ಡಿಫ್ರೆಂಟ್ ಕಷಾಯಗಳನ್ನ ಅಥವಾ ಡಿಫ್ರೆಂಟ್ ಆದಂತಹ ಎಣ್ಣೆಗಳನ್ನ, ಶಿರೋಧಾರಕ್ಕೆ ಅಂತ ಬಂದಾಗ ಆ ವ್ಯಕ್ತಿಗೆ ಯಾವ್ದು ಅಗತ್ಯ ಇದೆ, ಈಗ ಕೆಲವರಿಗೆ ಬ್ರಾಹ್ಮಿ ತೈಲ, ಇನ್ನೊಬ್ಬರಿಗೆ ಮತ್ತೊಂದು, ಆ ರೀತಿಯಾಗಿ ಕೂಡ ನೀವು ಬಳಸ್ಬೋದು. ಸೊ ಕಷಾಯ, ತೈಲ ಅಥವಾ ಇದು ಹಾಲು ಅಥವಾ ಮಜ್ಜಿಗೆ. ಇನ್ನು ಕೆಲವೊಂದು ಕಡೆ ನೀರು, ಪ್ಲೇನ್ ವಾಟರ್, ಜಲಧಾರ, ಬರೀ ನೀರನ್ನಷ್ಟೇ ಉಪಯೋಗಿಸುವಂಥದ್ದು ಇದೆ. ಸೊ ಈ ಎಲ್ಲ ಬೇರೆ ಬೇರೆ ದ್ರವ್ಯಗಳ ಸಿಲೆಕ್ಷನ್ ಹೇಗಾಗತ್ತೆ ಅಂತಂದ್ರೆ, ಬೇಸ್ಡ್ ಆನ್ ಕಂಡೀಷನ್ ಆಫ್ ಯೋರ್ ಬಾಡಿ, ನಿಮ್ಮ ದೇಹಕ್ಕೆ ಮತ್ತೆ ಯಾವ ಕಾರಣಕ್ಕೆ ಮಾಡ್ತಿದ್ವಿ. ಉದಾಹರಣೆಗೆ ಈಗ ನಮ್ಗೆ ನಮ್ಮ ಅನುಭವದ ಪ್ರಕಾರ ನೋಡಿದ್ದು, ನಿಮ್ಮ ಕೋಶ ಕ್ಲೆನ್ಸ್ ಆಗ್ಬೇಕಂದಾಗ ನಾವು ಸ್ಪೆಸಿಫಿಕ್ ಹರ್ಬ್ಸ್ ಅನ್ನ ಬೆಳೆಸ್ತೀವಿ. ಯಾಕಂದ್ರೆ ಆ ಔಷಧೀಯ ಸಸ್ಯಗಳಿಗೆ ಆ ಶಕ್ತಿ ಇರುತ್ತೆ. ಅದು ಶಿರೋಧಾರ ಫಾರ್ಮ್ ಅಲ್ಲಿ ನಾವು ಅದನ್ನ ಮಾಡಿದಾಗ ಅದು ನಿಮ್ಗೆ ಬರೀ ಸ್ಟ್ರೆಸ್ ರಿಲೀಸ್ ಅಷ್ಟೇ ಮಾಡಲ್ಲ, ಅದು ನಿಮ್ಮ ಪಂಚಕೋಶಗಳನ್ನ ಕೂಡ ಕ್ಲೆನ್ಸ್ ಮಾಡಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಾವು ಕಂಡುಕೊಂಡಿರೋವಂಥದ್ದು. ಯಾಕಂದ್ರೆ ನಮ್ಗೆ ಇಲ್ಲಿ ಫ್ರೆಶ್ ಆಗಿ ಹರ್ಬ್ಸ್ ಸಿಗತ್ತೆ. ಆ ಗಿಡಮೂಲಿಕೆಗಳಲ್ಲಿ ಪ್ರಾಣ ಚೈತನ್ಯ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಅದನ್ನ ನಾವು ತಗೊಂಡು ಅದನ್ನ ಕ್ರಶ್ ಮಾಡಿ ಅದನ್ನ ಕುದಿಸಿ ಕಷಾಯ ಮಾಡಿದಾಗ, ಆ ಕಷಾಯ ಅಥವಾ ಇನ್ಫ್ಯೂಸ್ಡ್ ವಾಟರ್ಗಳು ಇದನ್ನ ನಾವು ತೆಗೆದುಕೊಂಡು ಶಿರೋಧಾರ ಮಾಡಿದಾಗ ನಮ್ಗೆ ಸ್ಟ್ರೆಸ್ ರಿಲೀಸು ಆಗತ್ತೆ. ಜೊತೆಯಲ್ಲಿ ನಮ್ಗೆ ಆ ದೋಷಗಳನ್ನ, ಸ್ಪೆಸಿಫಿಕಲಿ ನಿಮ್ಮಲ್ಲಿ ಏನು ಈಗ ವಾತ ಪಿತ್ತ ಕಫ ದೋಷಗಳಲ್ಲಿ ಆಗಿರುವಂತ ಫ್ಲಕ್ಚುಯೇಷನ್ಸ್ ಗಳಿದೆ, ಅದನ್ನ ಪುನಃ ಬ್ಯಾಲೆನ್ಸಿಗೆ ತರೋದಕ್ಕೂ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಇಲ್ಲಿ ತಕ್ರವೇ ಮಾಡ್ಬೇಕು ಅಥವಾ ಕ್ಷೀರನೇ ಮಾಡ್ಬೇಕು, ಇಲ್ಲ ತೈಲನೇ ಮಾಡ್ಬೇಕು ಅಥವಾ ಕಷಾಯನೇ ಮಾಡ್ಬೇಕಂತ ರೂಲ್ಸ್ ಇಲ್ಲ. ಇಟ್ಸ್ ಡಿಪೆಂಡಿಂಗ್ ಆನ್ ಯೋರ್ ಡಾಕ್ಟರ್ಸ್ ಡಿಸಿಷನ್. ಡಾಕ್ಟರ್ ಡಿಸೈಡ್ ಮಾಡಬಹುದು. ಈಗ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಒಮ್ಮೊಮ್ಮೆ ನಮ್ಗೆ ಆ ಪರ್ಟಿಕ್ಯುಲರ್ ವ್ಯಕ್ತಿಯಲ್ಲಿ ಕೇವಲ ವಾತಜ ಡಿಸಾರ್ಡರ್ ಇದ್ದಾಗ, ಲೈಕ್ ಪಿತ್ತ ಕಫ ಎಲ್ಲ ನಾರ್ಮಲ್, ಅಬ್ಸಲ್ಯೂಟ್ಲಿ ನಾರ್ಮಲ್, 1 ಅಷ್ಟೇ ಇದೆ. ಬಟ್ ಕಫದಲ್ಲಿ 4, 5 ಎಲ್ಲ ಡಿಸ್ಟರ್ಬ್ ಆಗಿದೆ, ಕೇವಲ ವಾತಜ ಡಿಸಾರ್ಡರ್ ಇದೆ ಅಂತಂದ್ರೆ, ಅಂತಹ ಕಂಡೀಷನ್ ಅಲ್ಲಿ ದರ್ ಆರ್ ಹೈ ಚಾನ್ಸಸ್ ದಟ್ ವಿ ಮೇ ಸಿಲೆಕ್ಟ್ ತೈಲ ಫಾರ್ ಇಟ್. ಕೇವಲ ಪಿತ್ತಜ ಇದೆ, ವಾತ ಮತ್ತೆ ಕಫ ಅಬ್ಸಲ್ಯೂಟ್ಲಿ ನಾರ್ಮಲ್ ಇದೆ, ಪಿತ್ತಜ ಅಷ್ಟೇ, ಬೇರೆದೇನು ಎಲ್ಲ ನಾರ್ಮಲ್. ಇದು ಕಫ ಮತ್ತೆ ವಾತ ನಾರ್ಮಲ್, ಪಿತ್ತ ಮಾತ್ರ ದೃಷ್ಟಿಯಾದಾಗ ಕ್ಷೀರವನ್ನ ಬಳಸುವಂಥದ್ದು ಅಂದ್ರೆ ಹಾಲನ್ನ ಉಪಯೋಗಿಸಿ ಮಾಡುವಂತ ಸಾಧ್ಯತೆ ಜಾಸ್ತಿ. ಇದನ್ನು ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಡಾಕ್ಟರ್ಸ್ ಮತ್ತೆ ಬೇರೆ ಡಿಸೈಡ್ ಮಾಡ್ಬೋದು, ಬಟ್ ಹೈ ಚಾನ್ಸಸ್ ಇದೆ ಇಂಥದ್ದು ಅಂತ. ಅದೇ ಕಫಜ ಅಂತ ಬಂದಾಗ ಅಥವಾ ವಾತ ಪಿತ್ತ ಕಫಜದಲ್ಲಿ 3 ಸೇರ್ಕೊಂಡಿದ್ದಾಗ, ಈಗ ಯೂಶಲಿ ಇಲ್ಲಿ ನಿಮ್ಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವು ನೋಡಿದ್ರೆ ವಾತನೂ 3-4 ಆಗಿರತ್ತೆ, ಪಿತ್ತನೂ 3-4, ಅಂದ್ರೆ ನಮ್ಮ ಹತ್ರ ಬರುವಾಗ್ಲೇ ಆ ಸ್ಟೇಜಿಗೆ ಬರೋದು. ಈಗ ಇನಿಷಿಯಲಿ ಕೇವಲ ವಾತಜ ಕಂಡೀಷನ್ಗೆ ಯಾರು ಬರೋದಿಲ್ಲ, ಆಯ್ತಾ? ಸೊ ಹಾಗಾಗಿ ಏನಾಗತ್ತೆ, ಅವಾಗ ವಿ ವಿಲ್ ಡೂ ದ ಕಾಂಬಿನೇಷನ್ ಆಫ್ ದ ಹರ್ಬ್ಸ್. ನಿಮ್ಮ ಈ ಕಂಡೀಷನ್ಗೆ ಯಾವ ಹರ್ಬ್ಸ್ ಆಗ್ಬೋದು ಅದರ ಕಷಾಯ, ಆ ಕಷಾಯದಲ್ಲಿ ನಿಮಗೆ ಶಿರೋಧಾರವನ್ನ ಮಾಡಿದಾಗ ಅಲ್ಲೇನಾಗತ್ತೆ ಅಂತಂದ್ರೆ ದೋಷಗಳ ಹರಣ, ಕಷಾಯಕ್ಕಿರುವಂತಹ ಗುಣ ದೋಷಗಳ ಹರಣವನ್ನ ಮಾಡುತ್ತೆ. ಹಾಗೇನೆ ಮನಸ್ಸಿಗಂತೂ ನೆಮ್ಮದಿ ವಿಶ್ರಾಂತಿ ಸಿಗೋದಂತೂ ಸಿಕ್ಕೇ ಸಿಗತ್ತೆ. ಅದ್ ನೀವು ಆಲ್ರೆಡಿ ಫೀಲ್ ಮಾಡಿರ್ಬೋದು, ಹೌ ಗುಡ್ ಯು ಫೀಲ್. ಯಾಕಂತಂದ್ರೆ ಅಲ್ಲಿ ನಿಮ್ಮ ಕೋಶಗಳು ಕ್ಲೆನ್ಸ್ ಆಗತ್ತೆ. ಕಷಾಯದಲ್ಲಿ ಎಸ್ಪೆಷಲಿ ಮಾಡಿದಾಗ ಸ್ಪೆಸಿಫಿಕ್ ಹರ್ಬ್ಸ್ ಅನ್ನ ತಗೊಂಡಾಗ ಆ ಹರ್ಬ್ಸ್ ಗಳ ಗುಣದಿಂದಾಗಿ ನಿಮ್ಮ ಕೋಶಗಳು ಕೂಡ ಕ್ಲೀನ್ ಆಗತ್ತೆ. ಸೊ ಕೋಶ ಕ್ಲೆನ್ಸಿಂಗ್ ಅನ್ನುವಂಥದ್ದು ಹೇಗೆ ಅಂತಂದ್ರೆ, ನಮ್ಮ ಹಳೇ ಕಾಲದ ದಿನಚರಿಯಲ್ಲಂತೂ ಎಷ್ಟೊಂದು ನಮ್ಮ ದಿನಚರಿಯಲ್ಲೇ ಕೋಶ ಕ್ಲೆನ್ಸಿಂಗ್ ವಿಷಯಗಳಿದಾವೆ. ಅದರಲ್ಲೂ ಈ ಥೆರಪಿಯಲ್ಲಿಯೂ ಕೂಡ ನಾವು ಸಿಲೆಕ್ಷನ್ ಆಫ್ ದ ಹರ್ಬ್ಸ್ ಏನಿದೆ ಅದರಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಾಗ ಆ ಥೆರಪಿ ಅನ್ನೋದು ಕೇವಲ ದೈಹಿಕವಾಗಿ ಅಷ್ಟೇ ಆಗದೆ, ಬಿಯಾಂಡ್ ಯೋರ್ ಫಿಸಿಕಲ್ ಡೈಮೆನ್ಷನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್.
ಶಿರೋಧಾರ ಅನ್ನುವಂಥದ್ದು ಎಲ್ಲ ನಿಮ್ಮ ಮನಸ್ಸಿನಲ್ಲಿರೋ ಉದ್ವೇಗವನ್ನ, ಆಂಗ್ಸೈಟಿಯನ್ನ, ಓವರ್ ಥಿಂಕಿಂಗ್ ಅನ್ನ, ಅಥವಾ ಒಂಥರ ಅಗ್ರೆಷನ್ ಅಥವಾ ಡಿಪ್ರೆಷನ್, ಅಥವಾ ಕೆಲವೊಮ್ಮೆ ಎಲ್ಲದಕ್ಕೂ ನಮ್ಗೆ ಸಮಸ್ಯೆನೇ ಅಂತ ಕಾಣಿಸ್ತಾ ಇರುವಂಥದ್ದು, ಆ ನೆಗೆಟಿವಿಟಿಯನ್ನ ಅದನ್ನೆಲ್ಲ ತೆಗೆದು ಹಾಕಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ಇಟ್ಸ್ ಆಲ್ ಅಬೌಟ್ ಶಿರೋಧಾರ. ಏನಾದ್ರೂ ಡೌಟ್ಸ್ ಇದೆಯಾ? ಓನ್ಲಿ ಶಿರೋಧಾರ ಅಂತ ಅಷ್ಟನ್ನು ಮಾಡ್ಬೋದಾ? ಮಾಡಿಸ್ಬೋದು. ಈಗ ನೀವು ಬರೀ ಶಿರೋಧಾರ ಅಷ್ಟೇ ಮಾಡಿಸ್ತೀರಾ ಅಂತಂದ್ರೆ, ಒಂದು ಕೋರ್ಸ್ ತರ ಮಾಡ್ತೀರಾ ಅಂದ್ರೆ ಕನಿಷ್ಠ 1 ವೀಕ್ ಮಾಡಿಸ್ಬೋದು, 7 days ಆ ತರ ಮಾಡಿಸ್ಬೋದು. ಇಲ್ಲ ಒಂದೊಂದು ಸಿಟ್ಟಿಂಗು ಮಾಡಿಸ್ಬೋದು. ಈಗ ನೀವು ದೂರದಲ್ಲಿದ್ದಾಗ, ನಿಮ್ಮ ಹತ್ತಿರದಲ್ಲಿ ಇದ್ದಲ್ಲೆಲ್ಲ ಒಂದೊಂದು ಸಿಟ್ಟಿಂಗ್ ಶಿರೋಧಾರನು ನೀವು ಮಾಡಿಸ್ಕೋಬಹುದು, ಏನು ತೊಂದರೆ ಇಲ್ಲ. ಅಂದ್ರೆ ಅದರಲ್ಲಿ ಈಗ ನಾವು ವಿರೇಚನಕ್ಕೆಲ್ಲ ಮಾಡಿದಾಗ ಹೀಗೆ ಕೋರ್ಸೇ ಆಗ್ಬೇಕಂತಿಲ್ಲ. ಈಗ ವಿರೇಚನ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ವಿದ್ಯೆ ತರ ಆಗ್ಬೇಕು ಅಂತ ಇದೆ. ಸೊ ಇಫ್ ಯು ಡೋಂಟ್ ಹ್ಯಾವ್ ಟೈಮ್, ವಿ ಡೋಂಟ್ ಡೂ ವಿರೇಚನ. ಹಂಗೆ ವಿರೇಚನದ ಹಾಗೆಲ್ಲ ಇಲ್ಲ. ಶಿರೋಧಾರ ನೀವು 1 single ಸಿಟ್ಟಿಂಗ್ ತಗೊಳ್ಳಿ, ಇಲ್ಲ 3 ಸಿಟ್ಟಿಂಗ್ ತಗೊಳ್ಳಿ, ಇಲ್ಲ 1 ವಾರ ತಗೊಳ್ಳಿ, ದಟ್ಸ್ ಓಕೆ, ನಡೆಯುತ್ತೆ. ಓಕೆ. ಅದೇ ಬರೀ ಶಿರೋಧಾರ ಒಂದೇ ತಗೊಳ್ತಿದ್ದೀರಾ, ಬೇರೆ ಥೆರಪಿ ಇಲ್ಲ ಅಂತಂದ್ರೆ ನೀವು ಆ ತರ ಅದನ್ನ ಪ್ಲಾನ್ ಮಾಡ್ಬೋದು. ಅಂಡ್ ಬೇರೆ ಥೆರಪಿಯ ಜೊತೆಯಲ್ಲಿ ಶಿರೋಧಾರ ಕೊಡುವ ಹೇಗಿರುತ್ತೆ ಅಂದ್ರೆ, ನೀವು ನೋಡ್ಬೋದು ಕಾಂಬಿನೇಷನ್ ಅಲ್ಲಿ ಇರುತ್ತೆ. ನಾಟ್ ಆನ್ ಅ ರೆಗ್ಯುಲರ್ ಬೇಸಿಸ್ ಇರಲ್ಲ, ಎವ್ರಿ ಡೇ ಇರೋದಿಲ್ಲ. ಸೊ ಒಂದಿನ ಈಗ ನಾಭಿ ಪಿಚ್ಚು ಆದ್ರೆ ಮತ್ತೆ ಶಿರೋ ಪಿಚ್ಚು ಆದ್ರೆ ಅಥವಾ ಶಿರೋಧಾರ ಆದ್ರೆ ಆ ರೀತಿಯ ಕಾಂಬಿನೇಷನ್ ಅಲ್ಲಿ ನಾವು ಕೊಟ್ಟಿರೋದು. ಯಾಕೆಂದ್ರೆ ಬೇಸಿಕಲಿ ವಿ ಆರ್ ಪ್ಲಾನಿಂಗ್ ಫಾರ್ ದ ಕೋಶ ಕ್ಲೆನ್ಸಿಂಗ್. ಈ ಎಲ್ಲ ಸಪೋರ್ಟಿವ್ ಥೆರಪಿಗಳಿಂದ ಏನ್ ಮಾಡ್ತಾ ಇದೀವಿ, ಉಪಕರ್ಮಗಳು ಏನ್ ನಡೀತಾ ಇದೆ, ಇವನ್ ಪಾದಾಭ್ಯಂಗ ಇರ್ಬೋದು, ನಾಭಿ ಪಿಚ್ಚು, ಶಿರೋ ಪಿಚ್ಚು, ಮತ್ತೆ ಇದು ಶಿರೋಧಾರ, ಈ ಎಲ್ಲದನ್ನ ನಾವು ಕೇವಲ ಫಿಸಿಕಲ್ ರಿಲ್ಯಾಕ್ಸೇಷನ್ಗೆ ಅಷ್ಟೇ ಅಲ್ಲದೆ ನಿಮ್ಮ ಕೋಶ ಕ್ಲೆನ್ಸಿಂಗಿಗೂ ನಾವು ಉಪಯೋಗಿಸ್ಕೋತೀವಿ. ಬಿಕಾಸ್ ನಿಮ್ಮಲ್ಲಿ ಕೋಶಗಳು ಕ್ಲೆನ್ಸ್ ಆದಷ್ಟು ನಮ್ಮ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಅದನ್ನ ಉಪಯೋಗಿಸ್ಕೋತೀವಿ ಕಾಂಬಿನೇಷನ್ ಅಲ್ಲಿ. ಸರಿನಾ? ಮತ್ತೇನಾದ್ರೂ ಡೌಟ್ಸ್ ಇದೆಯಾ? ಊಟ ಆದ್ಮೇಲೆ ಎಷ್ಟು ಗ್ಯಾಪ್? ಇಲ್ಲ, ನೀವು ಇಮಿಡಿಯೇಟ್ಲಿ ಮಾಡ್ಕೋಬಹುದು. ಆಕ್ಚುಲಿ ನಾನು ಎಷ್ಟೆಲ್ಲ ಜನರಿಗೆ ಫಾಲೋ ಅಪ್ ಮೆಡಿಸಿನ್ಸ್ ಎಲ್ಲ ಕೊಡುವಾಗ ಊಟ ಆದ ತಕ್ಷಣ ಹೇಳ್ತೀನಿ, ಉಂಡಾದ ತಕ್ಷಣ ನೀವು ಹೊಕ್ಕಳಿಗೆ ಎಣ್ಣೆ ಹಾಕೊಳ್ಳಿ, ಜಂಟಲ್ ಆಗಿ ಇದ್ ಮಾಡ್ಕೊಳ್ಳಿ. ಆಗ ಊಟ ಆದ ತಕ್ಷಣ ಮಾಡುವಾಗ ನೀವು ಪ್ರೆಸ್ ಮಾಡಬಾರ್ದು ಅಷ್ಟೇ. ಯಾಕಂತಂದ್ರೆ ಆಗ ಊಟ ಆದ ತಕ್ಷಣ, ಊಟ ಮಾಡ್ತಿದ್ದಂತೆ ನಮ್ಮ ಇಲ್ಲಿರುವಂತ ನಮ್ಮ ನರ್ವಸ್ ಸಿಸ್ಟಮ್ ಕಂಪ್ಲೀಟ್ ಫೋಕಸ್ ಇದ್ರ ಮೇಲೆ ಹಾಕತ್ತೆ, ಹೊಟ್ಟೆ ಮೇಲೆ ಹಾಕತ್ತೆ. ಸೊ ಈಗ ನೋಡಿ, ಯಾವುದೇ ಲೋಕಲ್ ಮಸಾಜ್ ಮಾಡಿದಾಗ ಏನಾಗತ್ತೆ, ಆ ಏರಿಯಾಕ್ಕೆ ಸರ್ಕ್ಯುಲೇಷನ್ ಜಾಸ್ತಿ ಆಗತ್ತೆ. ಅಲ್ಲಿಗೆ ಎಲ್ಲ ಬ್ಲಡ್ ಸಪ್ಲೈ ಇದು ಎಲ್ಲ ಜಾಸ್ತಿ ಸಿಗತ್ತೆ. ಸೊ ಊಟ ಆದ ತಕ್ಷಣದಲ್ಲಿ ನೀವು ಹೊಕ್ಕಳಿಗೆ ಎಣ್ಣೆಯನ್ನು ಹಾಕಿ ಜಂಟಲ್ ಆಗಿ, ಇಲ್ಲಿ ಉಜ್ಜೋದಲ್ಲ, ಅಂದ್ರೆ ಈ ಬಾಡಿ ಈಗ ನಿಮ್ ಕೈಗೆಲ್ಲ ತಿಕ್ಕದಂಗ ಹಾಕಿ ಎಲ್ಲ ಸ್ಟ್ರೋಕ್ಸ್ ಎಲ್ಲ ಹಾಕಿ ಹಂಗಲ್ಲ, ಜಂಟಲ್ ಆಗಿ ನೀವು ಈ ತರ ಮಾಡಿದಾಗ ಏನಾಗತ್ತೆ ಅಂತಂದ್ರೆ ಅದು ಅಲ್ಲಿಯ ಡೈಜೆಷನ್ ಎಬಿಲಿಟಿಯನ್ನ ಹೆಚ್ಚು ಮಾಡತ್ತೆ, ಅಬ್ಸಾರ್ಪ್ಷನ್ ಕೆಪಾಸಿಟಿಯನ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ನಿಮಗೆ ನಿಮ್ಮ ಅಗ್ನಿ ಚೆನ್ನಾಗಾಗತ್ತೆ, ಮಣಿಪುರ ಚಕ್ರದಲ್ಲಿ ಎನರ್ಜಿ ಫ್ಲೋ ಚೆನ್ನಾಗಾಗತ್ತೆ. ಸೊ ಹೆಲ್ತ್ ನಮ್ಗೆ ತುಂಬಾ ಚೆನ್ನಾಗಿ ಸಿಗೋದಕ್ಕೆ ಸಹಾಯ ಆಗತ್ತೆ. ಸೊ ಹಂಗೆ ನೀವು ಎನಿ ಟೈಮ್ ಮಾಡ್ಬೋದು. ಅದ್ರಲ್ಲೂ ಊಟ ಆದ ತಕ್ಷಣ ಹೊಕ್ಕಳಿಗೆ ಹಾಕೊಳ್ಳಿ ಅಂತಾನು ಕೊಡೋದಿರತ್ತೆ. ತುಂಬಾ ಮೆಟಬಾಲಿಕ್ ಡಿಸಾರ್ಡರ್ ಇರೋರಲ್ಲೆಲ್ಲ ನಾವು ಮೆಡಿಸಿನ್ಸ್ ಅಲ್ಲಿ ಕೂಡ ಮನೆಗೂ ಕೊಡ್ತೀವಿ. ಊಟ ತಿಂಡಿ ಆದ ತಕ್ಷಣ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಊಟ ತಿಂದ ತಕ್ಷಣ ಇಲ್ಲಿ ಒಂಚೂರು ಎಣ್ಣೆ ಹಾಕಿ ಇದ್ ಮಾಡ್ಕೊಳ್ಳಿ ಅಂತ. ಸೊ ಆಗ ವಾತಜ ಎಕ್ಸೆಸಿವ್ ಪ್ರಾಬ್ಲಮ್ಸ್ ಗಳು ನಿಮ್ಮಲ್ಲಿದೆ ಅದು ಬರ್ದೇ ಇರೋ ಹಾಗೆ ತಡೆಯುತ್ತೆ. ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು, ಇಂಡೈರೆಕ್ಟ್ ಹೀಟ್ ಅಲ್ಲಿ, ಡಬಲ್ ಬಾಯ್ಲ್ ಮೆಥಡ್ ಅಲ್ಲಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ತೀನಿ ಹಾಗಿದ್ರೆ. ಓಕೆ, ಯು ಅಂಡರ್ಸ್ಟುಡ್ ಅಗರ್ವಾಲ್ ಜಿ? ಓಕೆ, you can guess. You are trying to understand. Okay, so basically shirodhara, the word says the shirodhara. Dhara means the flow, continuous flow of any liquid, okay, to shiras, to the forehead it is done. And the shirodhara can be done with the different materials, like it can be done with kashaya, or it can be done with taila, it can be done with the milk also, or it can be done with the takra, means the buttermilk, or the plain water. Okay, so these are the different dravyas which can be selected based on the condition of the person. Like if a person is having kevala vataja, like only vata dushti is there, only 5 vatas are disturbed. Pitta and kapha are in normal condition, which is very rare. Because as I told you, vata is the remote control of your body. Okay, so when vata gets disturbed, it will definitely disturb the state of pitta and kapha also. So in the kevala vataja condition, doing the dhara with the oil is preferable. In that also, not the plain oil, okay, medicated herbal oil will be there. So different herbs are selected, just like the way, see, this is more active in taila. So this is better to use in the form of the taila. So similarly, the herbs are selected and that taila, medicated oil, is used. Or if there is kevala pittaja condition, only pitta is imbalanced, vata and kapha are in normal level, then there are high chances that doctor may decide to do the shirodhara with the milk.
In this also, plain milk, definitely the A2 milk, the desi cow milk, or the medicated milk, just like the way we do kashaya and all. So you can do the kashaya using the milk, and that can be used for the Shirodhara also. And then medicated kashayas, different herbs, the combination. This is usually used when there is disturbance of the Vata, Pitta and Kapha, all the three doshas. Vata is also little up and down, Pitta is also up and down, Kapha is also disturbed. In that condition, it is ideal to do the combination of the herbs, which are good for Vata, good for Pitta, good for Kapha, and then boil it to make a kashaya, and that kashaya is used for the Shirodhara, and that will be highly beneficial. Not just for your physical relaxation, it will be giving you the result beyond your physical dimension. It will be releasing the stress, it enhances the circulation, it gives you more clarity in your decisions, and also it works like a kosha cleansing. It cleanses your kosha, and during the therapy, when your koshas are getting cleanser, then what happens? You will absorb the therapy like Vamana, Virechana, Basti. These medications will be absorbed more quickly if your koshas are cleansed. Okay, that's how it will be useful. Okay na, sarina? Any doubts? No. Okay, ಮತ್ತೆ ಇನ್ನೇನಾದ್ರೂ ಡೌಟ್ಸ್ ಇದೆಯಾ? So main ಅಲ್ಲಿ ವಮನ ವಿರೇಚನ ಬಸ್ತಿ, so ಅದು ಬಿಟ್ಟು ಬೇರೆ ಮಾಡೋದಲ್ಲ, ಇಟ್ಸ್ ಸಪೋರ್ಟಿಂಗ್. ಮೇನ್ ಥೆರಪೀಸ್ ಆರ್ ಪಂಚಕರ್ಮ. ವಾಟ್ ಆರ್ ಪಂಚಕರ್ಮ? ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ. ಓಕೆ, ಸೊ ಇದು 5 ಪಂಚಕರ್ಮಗಳು. ಅಂಡ್ ಈ 5 ಕರ್ಮಗಳು ಅಥವಾ ಈ 5 ಚಿಕಿತ್ಸೆಗಳೇನಿದೆ, ಇದು ಮುಖ್ಯವಾದದ್ದು. ಇದರ ಜೊತೆಗೆ ಉಳಿದಿದ್ದೆಲ್ಲ ಸಪೋರ್ಟಿವ್. ಫಾರ್ ಎಕ್ಸಾಂಪಲ್, ಇವಾಗ ಅಭ್ಯಂಗ ನಡೀತಾ ಇದೆ, ಬಸ್ತಿ ಚಿಕಿತ್ಸೆ ಆಗ್ತಾ ಇದೆ. ಬಸ್ತಿ ಚಿಕಿತ್ಸೆ ಜೊತೆಯಲ್ಲಿ ಅಭ್ಯಂಗ ಯಾಕೆ ಹೆಲ್ಪ್ ಆಗತ್ತೆ, ಹೇಗೆ ಹೆಲ್ಪ್ ಆಗತ್ತೆ? ಸೊ ಬಸ್ತಿಯಲ್ಲಿ ಕೊಟ್ಟಂತಹ ಔಷಧಿ ಏನೀಗ ನಿಮ್ಮ ಕರಳಿಂದ ಅಬ್ಸಾರ್ಬ್ ಆಯ್ತು, ಅಬ್ಸಾರ್ಬ್ ಆಗಿದ್ದು ಕೇವಲ ಅಲ್ಲಿ ಅಷ್ಟೇ ಇಲ್ಲದೆ ಇಡೀ ಬ್ಲಡ್ ಸರ್ಕ್ಯುಲೇಷನ್ ಮೂಲಕ ಸರ್ವದೈಹಿಕವಾಗಿ ಅದು ಚಲಿಸೋದಕ್ಕೆ ಅಭ್ಯಂಗ ಸಹಾಯ ಮಾಡತ್ತೆ. ಗೊತ್ತಾಯ್ತಾ? ಅಭ್ಯಂಗವನ್ನ ಮಾಡಿದಾಗ ಈ ಕರಳಲ್ಲೇನು ಅಬ್ಸಾರ್ಬ್ ಆಗಿರತ್ತೆ ಔಷಧಿ, ಆ ಔಷಧಿ ಸರ್ವದೈಹಿಕವಾಗಿ ಇಡೀ ದೇಹಕ್ಕೆ ಅದು ತಲುಪಲಿಕ್ಕೆ, ಅದರ ಟಾರ್ಗೆಟ್ ಆರ್ಗನ್ ಅನ್ನ, ಈಗ ಉದಾಹರಣೆಗೆ ಈಗ ಬಸ್ತಿ ಕೊಟ್ವಿ, ಮಿದುಳಿಗೆ ಅದು ಹೋಗಿ ತಲುಪಬೇಕಂತಂದ್ರೆ ಆ ಟಾರ್ಗೆಟ್ ಆರ್ಗನ್ಗೆ ಇದರ ದ್ರವ್ಯದ ಒಂದು ಜರ್ನಿಯನ್ನ ಈಸಿ ಮಾಡತ್ತೆ, ಫೆಸಿಲಿಟೇಟ್ ಮಾಡತ್ತೆ ಅಭ್ಯಂಗ ಅನ್ನುವಂಥದ್ದು. ಸೊ ಅಭ್ಯಂಗ ಡ್ಯೂರಿಂಗ್ ಬಸ್ತಿ ವಿಲ್ ಎನ್ಹಾನ್ಸ್ ದ ಅಬ್ಸಾರ್ಪ್ಷನ್ ಆಫ್ ದ basti. Abhyanga itself has its own benefits, no doubt in that, but here we are not doing abhyanga for the benefits of abhyanga, we are doing abhyanga for the absorption, better absorption of basti. ಹಾಗೆ ಸೊ ಈ ಉಪಕರ್ಮಗಳು ಬಸ್ತಿ, ಶಿರೋಧಾರ, ಪಿಚ್ಚುಗಳು, ಅಕ್ಷಿಪಿಚ್ಚು, ಕರ್ಣ ಇದಕ್ಕೆ ಮಾಡುವಂತ ಪೂರ್ಣ ಚಿಕಿತ್ಸೆಗಳು, ಲೇಪ, ಶಾಖ ಕೊಡೋದು, ಈ ಎಲ್ಲ ಚಿಕಿತ್ಸೆಗಳು ಏನು ಉಪಕರ್ಮಗಳಂತ ಬರುತ್ತೆ. ಸೊ ಆಲ್ ದೀಸ್ ಉಪಕರ್ಮ ಸಪೋರ್ಟಿವ್ ಥೆರಪೀಸ್ ಆರ್ ಪ್ಲಾನ್ಡ್ ಫಾರ್ ದ ಬೆಟರ್ ರಿಸಲ್ಟ್ ಇನ್ ದ ಮೇನ್ ಕರ್ಮ. ಗೊತ್ತಾಯ್ತಾ? ಉಪಕರ್ಮಗಳ ಒಂದು ರೋಲ್ ಏನಂತಂದ್ರೆ, ಈಗ ಅವು ಎಲ್ಲದಕ್ಕೂ ಎವ್ರಿ ಸಿಂಗಲ್ ಸಪೋರ್ಟಿವ್ ಥೆರಪಿ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್, ಬಟ್ ಅಲಾಂಗ್ ವಿತ್ ದ another benefit of increasing the efficiency of the main karma. ಹಾಗಾಗಿ it is always done in combinations. Okay, ಒಂದು ಮಟ್ಟಿಗೆ ವಿರೇಚನ ಅವೇ ಅನುಭವಿಸೋದ್ರಿಂದ ಗೊತ್ತಿದೆ, ಬಸ್ತಿ ಇವಾಗ ತಗೊಳ್ತಾ ಗೊತ್ತಿದೆ. ಬಸ್ತಿ ಆದ್ರೆ ಅವಾಗ ಒಂದು ನಂಗೆ ಲೀಚ್ ಇದೆಯಾ ನೋಡಿ, ಒಂದ್ ಚಲೋದೊಂದು 4 ಲೀಚ್ ತಗೊಬನ್ನಿ. ಹಾ ಹೇಳಿ. ಹಾ ಅದೇ, ನಸ್ಯದಲ್ಲಿ ನಾಸಾಹಿ ಶಿರಸೋದ್ವಾರಂ ಅಂದ್ರೆ ಮೂಗು ಶಿರಸ್ಸಿನ ದ್ವಾರ ಅಂತ ಆಯುರ್ವೇದ ಉಲ್ಲೇಖ ಮಾಡಿರುವಂತದ್ದು. ಸೊ ನಸ್ಯದಲ್ಲಿ ಔಷಧಿಯನ್ನ ಮೂಗಿನ ಮೂಲಕ ಹಾಕ್ತಾರೆ. ಇನ್ ನಸ್ಯ ಥೆರಪಿ ಮೆಡಿಕೇಶನ್ಸ್ ಆರ್ ಇನ್ಸ್ಟಿಲ್ಡ್ ಥ್ರೂ ಯೋರ್ ನಾಸ್ಟ್ರಿಲ್. That's why one elderly person was telling, he was 80 plus, okay, he had come for the treatment. That time he was simply joking, he was telling, madam ಯಾವ ತೂತು ಬಿಟ್ಟಿಲ್ಲ ಮೇಡಮ್, ಸಿಕ್ಕಲ್ಲಿ ಕಣ್ಣಲ್ಲಿ, ಕಿವಿಲಿ, ಮೂಗಲ್ಲಿ, ಕೆಳಗಡೆ ಎಲ್ಲ ಕಡೆಯಲ್ಲಿ. ಏನ್ ಅವರು ಥೆರಪಿಸ್ಟ್ ಗಳು ಬಂದ್ರೆ, ಆಯ್ತಪ್ಪ ಇವತ್ತು ಎಲ್ಲಿ ಏನ್ ಹಾಕ್ತೀಯ ನೀನು ಅಂತ ಥೆರಪಿಸ್ಟ್ ಬಂದ ತಕ್ಷಣ, ಥೆರಪಿಸ್ಟ್ ಹತ್ರ ಇವ್ರು ಏನ್ ಕೇಳ್ತಾ ಇದ್ರು ಅಂತಂದ್ರೆ, ಬಂದ ತಕ್ಷಣ ಬಂದಿಯಪ್ಪ ಬಾರಪ್ಪ, ಇವತ್ತು ಡಾಕ್ಟರ್ ಎಲ್ಲಿ ಏನ್ ಹಾಕಕ್ ಹೇಳಿದಾರೆ ನಿನಗೆ, ಎಲ್ಲೂ ಬಿಟ್ಟಿಲ್ಲಲ್ಲಪ್ಪ, ಏನನ್ನೂ ಬಿಟ್ಟಿಲ್ಲಲ್ಲಪ್ಪ ನೀನು ಅಂತ ಅವ್ರು ಅದೇ ಹೇಳ್ತಾ ಇದ್ರು. ಆಯುರ್ವೇದ ಅಂದ್ರೆ ಎಣ್ಣೆ ಮಸಾಜ್ ಮಾಡ್ತಾರೆ ಅಂತ ಗೊತ್ತಿತ್ತು, ಆದ್ರೆ ಇವರು ಬಾಯಲ್ಲೂ ಏನೇನೋ ಔಷಧಿ ಹಾಕಿದ್ರು, ಕೆಳಗಿಂದಾನೂ ಏನೇನೋ ಹಾಕಿದ್ರು, ಕಣ್ಣಿಗೇನೋ ಹಾಕ್ತಾರೆ, ಮೂಗಲ್ಲೇನೋ ಹಾಕ್ತಾರೆ, ಎಲ್ಲಾ ಕಡೆಯಲ್ಲಿ ಏನೇನೋ ಹಾಕ್ತಾ ಇರ್ತಾರೆ ಅಂತ. ಓಕೆ, ಸೊ ರಕ್ತ ಮೋಕ್ಷಣಕ್ಕೆ ನಾವು ಈ ರೀತಿಯಾಗಿ ಲೀಚ್ ಅನ್ನ ಉಪಯೋಗಿಸ್ತೀವಿ. ಆಯ್ತಾ?
ಹಾ ಹಿಡಿಬಹುದು ನೋಡಿ, ಹೀಗೆ ಹಿಡ್ದಿದ್ದೀನಲ್ಲ ನಾನು. ಹಿಡಿತೀರಾ? ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ನೋಡಿ ಅದು ಪಾಪ ಅದಕ್ಕೆ ಒಂದೇ ಸತಿ ಅದಕ್ಕೆ ಸ್ಟ್ರೆಸ್ ಆಯ್ತು. ಈಗ ಇಟ್ ವಾಸ್ ನಾಟ್ ಪ್ರಿಪೇರ್ಡ್ ಅಲ್ಲ ಮೆಂಟಲಿ. ಇದು ಲಕ್ಷ್ಮಣ ಫಲ ಬದಿಗೆ ಇಟ್ಬಿಡಿ ನೋಡಿ. ಆ ಪೊಸಿಷನ್ ಹೆಂಗ ಹಾ ಅದಕ್ಕೆ ನಾವು ಕಚ್ಚಿಸ್ತೇವೆ ಹಿಡಿದು. ಈಗ ಎಲ್ಲಿ ಕಚ್ಚಿಸ್ಬೇಕಂತ ನಾವು ಅಂದ್ಕೊಂಡಿರ್ತೀವೋ ಹಾ ಇದನ್ನ ಹಾ ಇದನ್ನ ಎಲ್ಲಿ ಕಚ್ಚಿಸ್ಬೇಕಂತ ಹಿಡ್ದು ಅಲ್ಲೇ ಕಚ್ಚಿಸ್ತೀವಿ. ಹಾ ಹೌದು, ನಾವು ತೆಗಿಯಲ್ಲ, ಅದು ಕುಡಿಯೋಷ್ಟೊತ್ತು ಇಡ್ತೀವಿ. 1 hour 2 hour 3 hour ಅದು ಹೊಟ್ಟೆ ತುಂಬಿ ಬೀಳತ್ತೆ ಅಲ್ಲಿ ತನ. ನೋಡಿ ಹೆಂಗಿದ್ ಹುಡುಕ್ತಾ ಇದೆ ಅಂತ ಜಾಗನ. ಈ ತರ ಇದು ಜಲೌಕ. ಇಟ್ ಇಸ್ ಕಾಲ್ಡ್ ಜಲೌಕ. ಜಲ ಏವ ಓಕವಹ, ನೀರೇ ಅದರ ಮನೆ. ಮತ್ತೆ ಯಾರು ಹಿಡಿತೀರಾ? ನೇಹಾಜಿ आपको चाहिए? ಹಾ ಇದನ್ನ ನಾವು ಲೋಕಲೈಸ್ಡ್ ಕ್ಲೆನ್ಸಿಂಗ್ ಅಲ್ಲಿ ಬೇಕಾ? ಕಚ್ವನ ಎಲ್ಲಾದ್ರೂ ಒಂದ್ ಬದಿ ಹಿಂಗ್ ಹಿಡ್ದು ಹಿಂಗ್ ಒಂದ್ ಕಡೆ ಹಿಡ್ದು ಎಲ್ಲಾನು ತಿನ್ನತ್ತೆ ಅದು. ಸೊ ಇದನ್ನ ಈ ಒಂದು ಲೀಚನ್ನ ಏನ್ ಮಾಡೋದು ಅಂತಂದ್ರೆ ಲೋಕಲೈಸ್ಡ್ ಕ್ಲೆನ್ಸಿಂಗ್ ಬೇಕಾದಾಗ ನಮ್ಗೆ, ಈಗ ಉದಾಹರಣೆಗೆ ಪಿಂಪಲ್ ಇರೋ ಜಾಗಕ್ಕೆ ಇದನ್ನ ಹಾಕ್ಬೋದು, ಗ್ಯಾಂಗ್ರೀನ್ ನಲ್ಲಿ ಹಾಕ್ಬೋದು ಇದನ್ನ. ಆಮೇಲೆ ಸ್ಕಿನ್ ನಲ್ಲಿ ತುಂಬಾನೇ ವರ್ಸ್ ಸಿಚುವೇಶನ್, ಊಂಡ್ ನಾನ್ ಹೀಲಿಂಗ್ ಅಲ್ಸರ್ಸ್ ಗಳೆಲ್ಲ ಇರತ್ತಲ್ಲ, ಇದ್ರಲ್ಲಿ ಕೆಲವೊಂದ್ಸತಿ ಊಂಡ್ ಆಗಿ ಅದು ಹೀಲೇ ಆಗ್ತಿರಲ್ಲ. ಸೊ ಅದಕ್ಕೆ ಇದನ್ನ ತಿನ್ಸಿದ್ರೆ, ಇದ್ರ ಹತ್ರ ತಿನ್ಸಿದ್ರೆ ಅಂದ್ರೆ ಅಲ್ಲ, ಇದ್ ನೋಡಿ ಈಗ ಎಷ್ಟೊಂದ್ ಜನ ಹೇಳದ್ ಕೇಳಿದೀನಿ, ಇದು ಕೆಟ್ಟ ರಕ್ತ ಕುಡಿಯತ್ತೆ, ಹಂಗಲ್ಲ, ಇದು ರಕ್ತ ಕುಡಿಯತ್ತೆ ಆಯ್ತಾ. ಇಟ್ಸ್ ನಾಟ್ ಕೆಟ್ಟದು ಒಳ್ಳೇದು ಗೊತ್ತಿಲ್ಲ ಇದಕ್ಕೆ. ತುಂಬಾ ಜನ ಹೇಳೋದು ಇಲ್ಲ ಅದು ಗಾಯಕ್ ಬಿಟ್ರೆ ಕೆಟ್ಟದೆಲ್ಲ ತಿನ್ನತ್ತೆ, ಒಳ್ಳೇದ್ ಹಂಗೆ. ಅಂತದೇನು ಫಿಲ್ಟರ್ ಇಲ್ಲ ಇದ್ರಲ್ಲಿ ಆಯ್ತಾ. ಇದು ಎಲ್ಲಾದ್ನೂ ತಿನ್ನತ್ತೆ, ಎಲ್ಲಾದ್ನೂ ಕುಡಿಯತ್ತೆ. ಆದ್ರೆ ಅಲ್ಲಿ ಅದನ್ನ ಕುಡ್ದಾಗ ಏನಾಗತ್ತೆ, ಈಗ ಒಂದ್ ಜಾಗದಿಂದ ಒಂದನ್ನ ಹಿಂಗ್ ಸಕ್ ಮಾಡ್ದೆ ಅಂತಂದ್ರೆ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗತ್ತೆ. ಸೊ ಅಲ್ಲಿಗೆ ಬೇರೆ ನಾರ್ಮಲ್ ಬ್ಲಡ್ ಫ್ಲೋ ಜಾಸ್ತಿ ಹೋಗತ್ತಾಗ. ಈಗ ಒಂದ್ ಜಾಗದಲ್ಲಿ ಇರೋದು ಒಂದಿಷ್ಟನ್ನ ನಾನ್ ತೆಗೆದೆ ಅಂತಂದ್ರೆ ಈಗ ಅಲ್ಲಿಗೆ ಬೇರೆ ಫ್ಲೋ ಆಗ್ಬೇಕಾಯ್ತಲ್ಲ, ಹಾಗೆ ಅಲ್ಲಿ ಹೀಲಿಂಗ್ ಪ್ರೊಸೆಸ್ ಫಾಸ್ಟ್ ಆಗತ್ತೆ. ಸೊ ದಿಸ್ ಇಸ್ ಯೂಶುವಲಿ ಯೂಸ್ಡ್ ಫಾರ್ ದ ಹೀಲಿಂಗ್ ಆಫ್ ದ non-healing ulcers or the dermatitis, skin condition, or even very worse conditions of the acne. We use all these things, okay, for the local cleansing. Whenever you need one certain area of your body to be cleansed, it is used. ನೋಡಿ ನಾನು ಇಷ್ಟು ಹಿಡಿದ್ರು ತಿಂತಾ ಇಲ್ಲ, ಅಂಡ್ ನೀವು ಮುಟ್ಟಕ್ಕೆ ಹೆದರ್ತಿದ್ದೀರಾ. ಬನ್ನಿ ಮುಟ್ಟಿ ಎಲ್ಲರೂ. ಜವಳೆ ಎಲ್ಲರಿಗೆ ಕೊಟ್ಬಿಡಿ. ಉಂಬಳ ದೊಡ್ಡದು ಆಯ್ತಾ, ಉಂಬಳ ಸಣ್ಣದು, ಇದು ದೊಡ್ಡದು. ಅದಕ್ಕೆ ಸ್ವಲ್ಪ ನೀರ್ ಹಾಕೋಬೇಕ? ಇಲ್ಲ, ನೀರೇ ಅದ್ರ ಫುಡ್. ಇದು ತಗೊಳ್ಳಿ ನೀವು. ಅದು ಪಾಪ ಡ್ರೈ ಆಯ್ತು, ಅದಕ್ಕೆ ತುಂಬಾ ಡ್ರೈ ಆದ್ರೂ ಅದು ಕಷ್ಟ ಆಗತ್ತೆ. ಓ ಅಂದ್ರೆ ಫಿಶ್ ಅದೇ ಅದು ಬದುಕತ್ತೆ ಹೊರಗಡೆನು, ಬಟ್ ಅದು ನೋಡಿ ಈಗ ನೀರೇ, ಇನ್ನೇನು ಬೇಡ. ಇಲ್ಲ ಇಲ್ಲ, ರಕ್ತ ಆದ್ರೂ ಫುಡ್ ಅಲ್ಲ. ಆಕ್ಚುಲಿ ನೀವು ಜಾಸ್ತಿ ರಕ್ತ ಕುಡ್ದು ಈಗ ಬೀಳತ್ತಲ್ಲ, ಅದನ್ನ ಹಾಗೆ ಬಿಟ್ರೆ ಸಾಯತ್ತೆ, ಮದಾತ್ಯಯ ಆಗತ್ತೆ. ಅದಕ್ಕೆ ನಾವು ತಕ್ಷಣ ವಾಂತಿ ಮಾಡಿಸ್ತೀವಿ. ಅದಕ್ಕೆ ನಾವು ವಾಂತಿ ಮಾಡಿಸ್ಬಿಟ್ಟು ಅದನ್ನ ಬಚಾವ್ ಮಾಡ್ತೀವಿ. ಈ ನಿಮ್ಮ ಬ್ಲಡ್ ಅನ್ನು ಕುಡ್ದಿದ್ದನ್ನ ಹಾಗೆ ಇಟ್ರೆ ಸಾಯತ್ತೆ. ಬ್ಲಡ್ ಅದ್ರ ಫುಡ್ ಅಲ್ಲ, ಅದಾದ್ರ ಅಡಿಕ್ಷನ್. ಅದೇ ಅದು ಒಂಥರ ಎಡಿಕ್ಷನ್. ಹೇಗೀಗ ದೀಪದ ಹುಳು ದೀಪಕ್ಕೆ ಹೋಗಿ ತಾನ್ ಸಾಯತ್ತೋ, ಇದು ಅದೇ ತರ. ಈಗ ಎಮ್ಮೆ ಮೇಲೆಲ್ಲ ಕುತ್ಕೊಳ್ತಾವಲ್ಲ ಅವು, ಎಮ್ಮೆ ಜಾವಳೆ ಅಂತ ಹೇಳ್ತಾರೆ, ಇನ್ನೂ ದೊಡ್ಡ ಸೈಜು. ಇದರಲ್ಲಿ 10 ವೆರೈಟೀಸ್ ಇದೆ ಆಯ್ತಾ. 10 ವೆರೈಟೀಸ್ ಇದೆ. 5 ಪಾಯ್ಸನಸ್, 5 ನಾನ್ ಪಾಯ್ಸನಸ್. ನಾನ್ ಪಾಯ್ಸನಸ್ ವೆರೈಟಿ ಮಾತ್ರ ಟ್ರೀಟ್ಮೆಂಟಿಗೆ ಬಳಸೋದು. ಈ ಗದ್ದೆಲ್ ಸಿಗ ಎಲ್ಲ ವೆರೈಟಿ ಟ್ರೀಟ್ಮೆಂಟಿಗೆ ಬಳಸಲ್ಲ. ಪಾಯ್ಸನಸ್, ನಾನ್ ಪಾಯ್ಸನಸ್ ನೀವು ನೋಡಿರ್ಬೋದು. ಗದ್ದೆಲೆಲ್ಲ ಕಚ್ಕೊಂಡ್ರೆ ಕೆಲವೊಂದು ಕಚ್ಚಿದ್ರೆ ತುರ್ಕೆ ಬಂದು ಹುಣ್ಣಾಗತ್ತೆ, ತುಂಬಾ ದಿನ ಅದು ಕಲೆ ಇರತ್ತೆ, ಹುಳಕಾಗತ್ತೆ. ಇದು ಅದು ಪಾಯ್ಸನಸ್. ಅದು ಪಾಯ್ಸನಸ್ ಇದ್ರ ಹತ್ರ ಕಚ್ಕೊಂಡಾಗ ನಮ್ಗೆ ಆ ತರ ಆಗತ್ತೆ. ಟೋಟಲ್ 10 ವೆರೈಟಿ ಇದೆ ಇದ್ರಲ್ಲಿ. 10 ವೆರೈಟಿಯಲ್ಲಿ 5 ಪಾಯ್ಸನಸ್ ಮತ್ತೆ 5 ನಾನ್ ಪಾಯ್ಸನಸ್. ಅದೇ ಜಲೌಕ ಅಂತ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಜಿಗಣೆ, ಜವಳೆ. ಟ್ರೆಕ್ಕಿಂಗ್ ಏರಿಯಾದಲ್ಲಿ ಸಿಗೋದು ಚಿಕ್ಕ ಚಿಕ್ಕದು. ಇದು ಆಕ್ಚುಲಿ ತುಂಬಾ ದೊಡ್ಡದು. ಇದೀ ಖಾಲಿ ಹೊಟ್ಟೆಲಿ ಇರೋದಕ್ಕೆ ಹಿಂಗಿದೆ ಆಯ್ತಾ. ಇದು ಫುಲ್ ಕುಡಿದು ನೋಡಿ ಎಷ್ಟು ಉದ್ದ ಆಗತ್ತೆ ನೋಡಿ. ಇದು ಫುಲ್ ಕುಡಿದ್ರೆ ಇಷ್ಟು ದೊಡ್ಡ ಒಂದು, ಈ ನಮ್ ಕಡೆ ಬಾಳೆಹಣ್ಣು ಇರತ್ತಲ್ಲ ಅಷ್ಟು ದಪ್ಪ ಆಗತ್ತದು. ಹಾಗೆ ಈ ತರ ಇಲ್ಲ ಅದು ತಗೊಳುತ್ತೆ, ಅದರಿಂದ ವಿಷ ಕಂಟೆಂಟ್ ತಗೊಳುತ್ತೆ. ಮತ್ತೆ ಅದು ಅದನ್ನ ಹೇಗೆ ತನ್ನಿಂದ ಹೊರ
ನಾವು ವಾಂತಿ ಮಾಡಿಸ್ತೀವಿ. ನಾವ್ ಇದಕ್ಕೆ ಕಂಪ್ಲೀಟ್ ಆಗಿ ಅದನ್ನ ವಾಮಿಟಿಂಗ್ ಮಾಡಿಸ್ಬಿಟ್ಟು ಮತ್ತೆ ಈ ತರ ಇಟ್ಟು ಅಬ್ಸರ್ವ್ ಮಾಡ್ತೀವಿ. ಹೌದು, ಇದಕ್ ನೀವು ವಾಮಿಟಿಂಗ್ ಮಾಡ್ಸಿಲ್ಲ ಅಂತಂದ್ರೆ ಇದು ಸತ್ತೋಗತ್ತೆ ಪಾಪ. ಬಟ್ ಯಾಕಂದ್ರೆ ಇವಾಗ ರಕ್ತ ಕೊಡೋದ ಜಿಗಣೆ ಅಂತ ಅದು ಸತ್ತೋಗುತ್ತೆ. ಹೌದು ನೋಡಿ, ಈಗ ನಂಗೆ ಇಲ್ಲಿ ಕಚ್ಚುತ್ತಾ ಇದೆ ಇದು. ಮಾತಿಲೆ ಅಂತಾರಲ್ಲ ಜಿಗಣೆ ಅಂತಾನೆ. ಸೊ ಅದನ್ನ ಸ್ಟೆಬಿಲೈಸ್ ಮಾಡ್ಕೊಳ್ಳೋದಕ್ಕೆ ನೋಡಿ ರಕ್ತನ ಕಕ್ಕಿದ್ರೆ ಸ್ಟೆಬಿಲೈಸ್ ಆಗಲ್ಲ. ಹಾ ಹೌದು, ಕಕ್ಕಿದ್ರೆ ಮತ್ತೆ ಬಚಾವ್ ಮಾಡ್ಬೋದು ಅದನ್ನ. ಈಗ ನೋಡಿ ಇಲ್ಲಿ ಕಚ್ಚಕ್ಕೆ ಹುಡುಕ್ತಾ ಇದೆ ಆಯ್ತಾ, ಅದು ಅದ್ರ ಸಲೈವದಲ್ಲಿ ಒಂಥರ ಅನಸ್ತೇಶಿಯಾ ಇಫೆಕ್ಟ್ ಇರುತ್ತೆ ಆಯ್ತಾ, ಹಾಗಾಗಿ ಅದ್ ನಿಮ್ಗೆ ಕಚ್ಚಿದ್ ಗೊತ್ತಾಗಲ್ಲ. ಯಾಕಂದ್ರೆ ಮೊದ್ಲು ಅದು ನೋಡಿ ಅಲ್ಲಿ ನೀಡಲ್ ಹಾಕೋ ಮೊದ್ಲು ಅದು ಆ ಸಲೈವನ ಬಿಟ್ಕೊಳ್ಳತ್ತೆ, ಸಲೈವ ಬಿಟ್ಕೊಂಡು ನಿಮಗ್ ಪೇನ್ ಗೊತ್ತಾಗದೆ ಇರೋ ತರ ಮಾಡತ್ತೆ. ಆಮೇಲೆ ತನ್ನ ನೀಡಲ್ನ ಇನ್ಸರ್ಟ್ ಮಾಡತ್ತೆ, ಇನ್ಸರ್ಟ್ ಮಾಡಿದ್ಮೇಲೆ ಬ್ಲಡ್ ಕುಡಿಯಕ್ಕೆ ಸ್ಟಾರ್ಟ್ ಮಾಡತ್ತೆ. ಎಷ್ಟು ಬುದ್ಧಿವಂತ ಅಲ್ವಾ? So no pain already. ಹಾ, ಇಟ್ಸ್ ಪೇನ್ಲೆಸ್. You don't even feel that, it's drinking ಹಂಗೆ. ಸೊ saliva has that natural anesthetic effect. ನೋಡಿ ತಿನ್ನಾಗ ನೋಡ್ತು, ಬೇಡ ಅಂತ ನಾನು. ಅದಕ್ಕೆಲ್ಲ ಕೊಳ್ತೋಗಿರೋ ಗಾಯ, ಕೊಳ್ತೋಗಿರೋ ಚರ್ಮ, ಫುಲ್ ಗಾಯ ಆಗಿರ್ಬೇಕು, ಅಲ್ಲಿ ಪಸ್ ಇರ್ಬೇಕು, ಹಿಂಗಿರ್ಬೇಕು, ಹಂಗಿದ್ರೆ ಅದಕ್ಕೆ ಮೇ ಬಿ ಡಿಲಿಷಿಯಸ್ ಅಂತ ಅನ್ಸುತ್ತೆ. ಈಗ ಇಲ್ಲಿ ಎಲ್ಲ ಕ್ಲೀನ್ ಆಗಿದೆ ತಿನ್ನು ಅಂದ್ರೆ ಬೇಡ ಅಂತೆ. ನೋಡಿ ನಿಮ್ಗೀಗ ಮುಟ್ಟಕ್ಕೆ ಭಯ ಅನ್ಸುತ್ತಲ್ಲ, ನೋಡಿ ನಾ ಕಚ್ಚು ಅಂದ್ರೂ ಕಚ್ಚುತ್ತಾ ಇಲ್ಲ. ಎವಿಡೆನ್ಸ್ ಮೇಲೆ ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ ಜಾಸ್ತಿ ಕಚ್ಚಿದ್ರೆ ಅದು ವಿಷ ಏನಿದೆ. ನೋಡಿ ಎಷ್ಟು ಉದ್ದ ಆಯ್ತಂತ. ಈಗ ಒಮ್ಮೆ ನೀರಿಗೆ ಬಿಟ್ಟ ತಕ್ಷಣ ಅದು ಒಳ್ಳೆ ಇಲಾಸ್ಟಿಕ್ ತರದಲ್ಲಿ ಖುಷಿ ಆಯ್ತು ಅದಕ್ಕೆ. ಈಗ ಹೊರಗಿಟ್ಟಷ್ಟೊತ್ತು ಹಿಂಸೆ ಆಗಿತ್ತು. ಈ ತರ ನೋಡಿ ಹೀಗೆ ಓಡಾಡ್ತಾ ಇದ್ದೇವೆ ಅಂದ್ರೆ ದೇ ಆರ್ ಹೆಲ್ದಿ ಅಂಡ್ ಆಕ್ಟಿವ್ ಅಂತ. ಅಂಡ್ ಫಾರ್ ದ ಥೆರಪಿ ಯು ಶುಡ್ ಸಿಲೆಕ್ಟ್ ಓನ್ಲಿ ಹೆಲ್ದಿ ಅಂಡ್ ಆಕ್ಟಿವ್ ಲೀಚಸ್. ಈಗ ಅವು ಸ್ಟಬ್ಬರ್ನ್ ಆಗಿರೋದು, ಲೇಜಿ ಆಗಿರೋದು, ಮಕ್ಕೊಂಡಿರೋದು, ದೇ ಆರ್ ನಾಟ್ ಪ್ರಿಫರ್ಡ್ ಫಾರ್ ದ ಥೆರಪಿ. ಅಂಡ್ ಯು ನೀಡ್ ಟು ಸಿ ವೆದರ್ ದೇ ಆರ್ ಪಾಯ್ಸನಸ್ ಆರ್ ನಾನ್ ಪಾಯ್ಸನಸ್. Not all the leeches are for the therapy, okay? You are on a trek and you think, oh, leech kachitide, very good therapy. No. There are 5 poisonous variety which is not good for your skin, not good for your blood. It also gives some rashes or the skin conditions. ಅಲ್ಲಿ ಕಚ್ಚಿದ್ರೆ ಸುಣ್ಣ ಹೊಡಿತಾರೆ. ಹಾ, ಯಾಕಂದ್ರೆ ಸುಣ್ಣ, ಅರಿಶಿನ, ಉಪ್ಪು ಇಂಥದಕ್ಕೆಲ್ಲ ಅದು ಕಕ್ಕತ್ತೆ, ಅಂದ್ರೆ ಅದು ಕಷ್ಟ ಆಗತ್ತೆ. ಇಟ್ ವಿಲ್ ನಾಟ್ ಲೈಕ್ ದ ಟೇಸ್ಟ್ ಆಫ್ ದ ಇದು ಟರ್ಮರಿಕ್ ಆರ್ ದ ಸಾಲ್ಟ್. See how nicely it is there. Water is the food, water is the shelter, water is everything. She does not need anything else. No. If you change the water daily, it will feel bad. See, it lives in the damp areas, dark, damp areas of the field. Paddy field ಅಲ್ಲೆಲ್ಲ ಯೂಶುವಲ್ ಅಲ್ಲಿ ನೀರು ಸ್ಟೋರ್ ಆಗಿರ್ಬೇಕು, ತುಂಬಾ ದಿನದಿಂದ ಅಲ್ಲಿ ಸ್ವಲ್ಪ ಕತ್ಲೆ ಇರ್ಬೇಕು. ಈಗ ನೋಡಿ ನೀವು ಅರಣ್ಯ ಪ್ರದೇಶದಲ್ಲೆಲ್ಲ ವೆನ್ ಯು ಗೋ ಟು ಫಾರೆಸ್ಟ್ ಲ್ಯಾಂಡ್ ಅಂಡ್ ಆಲ್, ಇಟ್ ಆಲ್ವೇಸ್ ಪ್ರಿಫರ್ಸ್ ಸ್ಟೇಯಿಂಗ್ ಇನ್ ದಟ್ ಲಿಟಲ್ ಡರ್ಟಿ or dark damp area. This is about Rakta Moksha. Okay.